ಒಂದು ಸ್ಟೇಷನ್ದಾಗ ಒಂದು ಕ್ರಾಸಿಂಗ್ ಒಂದು ಓವರ್ಟೇಕ್ ದೂರ ಅಂತ ಅಂದ್ರೆ ಇದೆ ನೋಡ್ರಿ ಪ್ರಿಯಾರಿಟಿ ಒಂದೇ ಬರತ್ತು ಸೈಡ್ ನಿಂದ್ರಬೇಕು. ನೋಡಿದ್ವಲ್ಲ 8:30 ಡಿಪಾರ್ಟ್ ಆಗಿತ್ತು ಟ್ರೈನ್ ಎರ್ನಾಕುಲಂ ಓಕಾ ಎಕ್ಸ್ಪ್ರೆಸ್. ಅದನ್ನು ನಾವು ಓವರ್ಟೇಕ್ ಮಾಡತ್ತೀವಿ. ಟ್ರೈನ್ ಡಿಪಾರ್ಟ್ ಅದ್ರಿ. ಬಾಯ್ ನಾವಿನ್ನು ಇದನ್ನಾಯ್ತು ಹೋಗೋಣ. ಇದು ನೆಕ್ಸ್ಟ್ ಇನ್ನು ಮಡ್ಗಾವ್ಗೆ ಹೋಗತ್ತಿ. ಸಂಜೆಗೆ ಮಡ್ಗಾವ್ದಿಂದ ವಾಪಸ್ ಬಂದು ಬೆಂಗ್ಳೂರಿಗೆ ಹೋಗೋದು. ಇಲ್ಲಿ ನೋಡ್ರಿ ಇಲ್ಲೇ ಟೈಮ್ 12:14 ಆಗೈತಿ. ಲಂಚ್ ಸರ್ವ್ ಮಾಡ್ಯಾರ. ರೈಸ್ ಹೆಂಗೈತಿ ನಿಮ್ಗೆ ಹೇಳ್ತೀನಿ. ಸ್ವಲ್ಪ ಬಿಸಿ ಐತ್ರಿ, ಮೀಡಿಯಮ್ ಹಾಟ್ ಐತಿ. ಇಲ್ಲಿ ನೋಡ್ರಿ ಇಲ್ಲ ಆಚ ಕಡೆ ಮಾಂಡವಿ ಈಚ ಕಡೆ ಒಂದೇ ಬರುತ್ತೆ. ಎಲ್ಲರಿಗೂ ನಮಸ್ಕಾರ ರೀ. ಹೊಸ ವಿಡಿಯೋಕ್ಕೆ ಸ್ವಾಗತ ಸುಸ್ವಾಗತ. ಟೈಟಲ್ ತಮ್ಮನೇಲಿ ನೋಡಿ ಗೊತ್ತಿರತೈತ್ರಿ ಯಾವ ಜರ್ನಿ ಅಂತೇಳಿ. ಹೌದ್ರಿ, ನಾನು ಇವತ್ತು 12224 ಎರ್ನಾಕುಲಂ ಮುಂಬೈ LTT ದುರಂತೋ ಎಕ್ಸ್ಪ್ರೆಸ್ ಕವರ್ ಮಾಡೋಕೆ ಬಂದೇನಿ ರೀ. ಎಲ್ಲಿ ಬಂದೇನಂದ್ರೆ ಎರ್ನಾಕುಲಮ್ಗೆ. ನೀವು ಹಿಂದಿನ ವಿಡಿಯೋ ನೋಡಿರ್ಬೋದು, ಒಂದು 2 ವಿಡಿಯೋ ಮಾಡೇನಿ ರೀ ನಾನು ಕಂಟಿನ್ಯೂ. ಈಗ ಮೈಸೂರು ಜೈಪುರ್ ಸೂಪರ್ ಫಾಸ್ಟ್ ತೊಗೊಂಬಂದೆ. ಇದಕ್ಕೆ ಹೋದೆ, ಮೈಸೂರು ಜೈಪುರ್ ಸೂಪರ್ ಫಾಸ್ಟ್ ತೊಗೊಂಡೆ. ನಾನು ಉಜ್ಜಯಿನಿಗೆ ಹೋದೆ. ಉಜ್ಜಯಿನಿಂದ ವಾಪಸ್ ಇಂದೋರ್ ಹೋಗಿ, ಇಂದೋರದಿಂದ ಅಹಿಲ್ಯನಗರಿ ಸೂಪರ್ ಫಾಸ್ಟ್ ತೊಗೊಂಡು ನಾನು ಬಂದೆ ರೀ ಎರ್ನಾಕುಲಮಿಗೆ. 40 ಅವರ್ ಜರ್ನಿ ಮಾಡಿ. ನೋಡಿಲ್ಲ ಅಂದ್ರೆ ಹೋಗಿ ನೋಡಿರಿ. ವಿಡಿಯೋದ ಲಿಂಕ್ ಡಿಸ್ಕ್ರಿಪ್ಷನ್ ಒಳಗೆ ಕೊಟ್ಟಿರ್ತೀನಿ, ಇಲ್ಲ ಐ ಬಟನ್ ಒಳಗೆ ಬರುತ್ತೆ. ಮತ್ತು ನಾನು ಇದನ್ನು ಎರ್ನಾಕುಲಂ ಮುಂಬೈ LTT ದುರಂತೋ ಎಕ್ಸ್ಪ್ರೆಸ್ ಒಳಗೆ ಟ್ರಾವೆಲ್ ಮಾಡತ್ತೇನೆ ರೀ. ದ ಪ್ರೀಮಿಯಮ್ ಟ್ರೈನ್ ಆಫ್ ಇಂಡಿಯಾ, ಒನ್ ಆಫ್ ದ ಪ್ರೀಮಿಯಮ್ ಟ್ರೈನ್ಸ್. ಪ್ರೀಮಿಯಮ್ ಟ್ರೈನ್ ಒಳಗೆ ಕೆಟಗರಿ ಒಳಗೆ ಬರ್ತಾವೆ ರೀ. ರಾಜಧಾನಿ, ವಂದೇ ಭಾರತ, ದುರಂತೋ, ಶತಾಬ್ದಿ ಮತ್ತು ಜನ್ ಶತಾಬ್ದಿ ಬರ್ತಾವೆ. ಮತ್ತು ತೇಜಸ್ ಎಕ್ಸ್ಪ್ರೆಸ್ಗಳು ಇವೆಲ್ಲ ಪ್ರೀಮಿಯಮ್ ಟ್ರೈನ್ ಕೆಟಗರಿ ಒಳಗೆ ಬರ್ತಾವೆ ರೀ. ಅದರೊಳಗೆ ಸೆಕೆಂಡ್ ಮೋಸ್ಟ್ ಪ್ರಿಯಾರಿಟಿ ಇರುವಂಥ ಟ್ರೈನ್ ದುರಂತೋ ಎಕ್ಸ್ಪ್ರೆಸ್. ಆ ಟ್ರೈನನ್ನು ನಾನು ಕವರ್ ಮಾಡ್ಬೇಕಂತೇಳಿ ಬಂದೀನಿ. ಇವ ಲೀಸ್ಟ್ ಅಂದ್ರೆ ಲೀಸ್ಟ್ ಕ್ವಾಂಟಿಟಿ ಒಳಗೆ ಅದಾವೆ ರೀ. ಜಾಸ್ತಿ ಏನಿಲ್ಲ, ಒಂದು 14-15 ಅಷ್ಟು ಅದಾವೆ ಇವ ಇಡೀ ಇಂಡಿಯಾ ಒಳಗೆ ದುರಂತೋ ಎಕ್ಸ್ಪ್ರೆಸ್ಗಳು. ಇವ ಯಾಕೆ ಚಲೋ ಮಾಡ್ರಿ ಏನೆಲ್ಲ ನಾನು ಮುಂದೆ ಹೇಳ್ತೀನಿ. ಬಟ್ ನಾನೀಗ ಅದೇನು ರೀ ಎರ್ನಾಕುಲಂ ಜಂಕ್ಷನ್ ಒಳಗೆ. ಈಗ ಟೈಮಿಂಗ್ ಆಗ್ತೈತಿ 8:15. ನಮ್ಮ ಟ್ರೈನ್ ಡಿಪಾರ್ಚರ್ ಐತಿ 9:00 ಎರ್ನಾಕುಲಮಿಂದ ಮುಂಬೈ LTTಗೆ ಹೋಗ್ಬೇಕಂತ. ಇದಕ್ಕೆ ಯಾವ್ಯಾವ ಸ್ಟಾಪ್ ಅದಾವ ನಿಮ್ಗೆ ಹೇರ್ ನಾನು 12224 ಇಲ್ಲಿಂದ ಬಿಟ್ಟುಕೊಡಕೈತೆ. ರಾತ್ರಿ 12:00 ತಲುಪತ್ತೆ ರೀ ಕೋಯಿಕೋಡ್ ಅಂತಾರೆ ಅವ್ರು, ಕೋಯಿಕೋಡ. ಆಮೇಲೆ ಬೆಳಿಗ್ಗೆ ಬರುತ್ತೆ ಮ್ಯಾಂಗ್ಳೂರು ಆದಮೇಲೆ ನೆಕ್ಸ್ಟ್ ಸ್ಟಾಪ್ ಇದ್ರದ್ದು ಡೈರೆಕ್ಟ್ ಮಡ್ಗಾವ್ ರೀ, ನಾನ್ ಸ್ಟಾಪ್ ರನ್. ಮ್ಯಾಂಗ್ಳೂರು ಟು ಮಡ್ಗಾವ್ ಆದಮೇಲೆ ರತ್ನಗಿರಿ ಆದಮೇಲೆ ಪನ್ವೇಲ್ ಆದಮೇಲೆ ಅಂದ್ರೆ ಮುಂಬೈ ರೀ. ಎಷ್ಟು ಸ್ಟಾಪ್ ರೀ? ಬರೀ 3 ಸ್ಟಾಪ್. ದುರಂತದ ಮೀನಿಂಗ್ ಅದ. ನಾನು ನಿಮ್ಗೆ ಏನು ಅನ್ನೋದು ಹೇಳ್ತೇನೆ ಮುಂದೆ ಹೋಗಿ. ಬಟ್ ಕಾಯ್ಕೊತ ಇರಿ, ಪೂರ್ತಿ ವಿಡಿಯೋ ನೋಡ್ರಿ ಗೊತ್ತಾಗುತ್ತೆ. ಇದು ಪೂರ್ತಿ ನಾವು ಮೇನ್ ರೀಸನ್ ನಾ ಇದನ್ನು ಬುಕ್ ಮಾಡಿದ್ದು ದುರಂತೋ. ಇದು ಎಂಡ್ ಟು ಎಂಡ್ ಕೊಂಕಣ್ ರೈಲ್ವೇಸ್ ಡೇ ಟೈಮ್ ಒಳಗೆ ಕ್ರಾಸ್ ಮಾಡ್ತೀವಿ ರೀ. ಇದಕ್ಕಿಂತ ಹೆಚ್ಚಿಗೆ ಇನ್ನೇನು ಬೇಕು. ಟೈಮ್ ಆಗತ್ತೈತಿ. ನಮ್ಮ ಸುಹಾಸಕ್ಕೆ ಬಾಯಿ ಹೇಳೋ ಟೈಮ್ ಬಂದೈತಿ. ಯಾಕಂದ್ರೆ ಅವ್ಗೆ ಅರ್ಜೆಂಟ್ ಕೆಲಸದ ಮೇಲೆ ಅವ್ನು ವಾಪಸ್ ಬೆಂಗಳೂರಿಗೆ ಹೊಂಟಾನ. ಇಲ್ಲಿಂದ ಅವ ಕೋಚುವೇಲಿ ಮೈಸೂರು ತೊಗೊಂಡು ಹೊಂಟಾನ. ನಾವು ಹೊಂಟೇವಿ LTT ದುರಂತೋಗ. ಹೋಗಂಬರ್ರಿ ಒಳಗೆ. ಅವ್ನು 8:00 ಟ್ರೈನ್ ಐತಿ. ಅವ್ನಿಗೆ ಬಾಯ್ ಹೇಳಿ ನಮ್ಮ ಟ್ರೈನ್ ಕಡೆ ಹೋಗೋಣ. ಇಲ್ಲಿ ನೋಡ್ರಿ, ಇಲ್ಲೇ ಇದು ಸ್ಟೇಷನ್ ರೀಕನ್ಸ್ಟ್ರಕ್ಷನ್ ಮಾಡೋದ್ರಿಂದ ಎಂಟ್ರೆನ್ಸ್ ಟು ಪ್ಲಾಟ್ಫಾರ್ಮ್ ಐತಲ್ಲ, ಇಲ್ಲೇ ಎಂಟ್ರ್ ಆಗೋಣಂತ ಬರ್ರಿ. ಕೋಚುವೇಲಿ ಮೈಸೂರು ಎಕ್ಸ್ಪ್ರೆಸ್ 1ನೇ ಪ್ಲಾಟ್ಫಾರ್ಮ್ ಒಳಗೆ ಬರುತ್ತಂತೇಳಿ ಅನೌನ್ಸ್ಮೆಂಟ್ ಆಗೈತಿ. ನೋಡೋಣ ಯಾವಾಗ ಬರುತ್ತಂತೇಳಿ. ನೀವು ಅದೇ ಟ್ರೈನಿಗೆ ಹೋಗ್ಬೇಕು. ಈಗ 1ನೇ ಪ್ಲಾಟ್ಫಾರ್ಮ್ದಾಗ ಯಾವುದೋ ಟ್ರೈನ್ ಇಂದತ್ರಿ, ಯಾವ್ದು ನೋಡಂಬರಿ ಅದ. ಎರ್ನಾಕುಲಂ ಓಕಾ ಎಕ್ಸ್ಪ್ರೆಸ್ ಐತೆ ನೋಡ್ರಿ. ಇದು ಓಕಾ ಅಂದ್ರೆ ಗುಜರಾತ್, ಎರ್ನಾಕುಲಂ ನಾವಿರೋ ಇದು ಕೇರಳ. ನೀವೇನ್ರ ಎರ್ನಾಕುಲಮಿಗೆ ಬಂದ್ರಿ ಅಂದ್ರೆ 1ನೇ ಪ್ಲಾಟ್ಫಾರ್ಮ್ ಈ ರೋಡ್ ಕೆಫೆ ಚಲೋ ಐತ್ರಿ. ನಾವು ಬೆಳಗ್ಗೆ ಇಲ್ಲೇ ಊಟ ಮಾಡಿದ್ವಿ. ಈಗ ಇವ್ ಪಾರ್ಸಲ್ ಕಟ್ಸೋತಾನೆ ಏನ್ರ ಹೆಂಗೆ ಕಟ್ಸೋದ ನೋಡೋಣ. ಸುಹಾಸ ಗೀ ಮಸಾಲ ದೋಸೆ ಪಾರ್ಸಲ್ ಕಟ್ಸೋಣನ್ರಿ. ಇದು ರೋಡ್ ಕೆಫೆಯಿಂದ 1ನೇ ಪ್ಲಾಟ್ಫಾರ್ಮ್ ಒಳಗೆ ERS ಓಕಾ ಇನ್ನೂ ಐತಿ. ERS ಓಕಾ ಅಂದ್ರೆ ಎರ್ನಾಕುಲಂ ಟು ಓಕಾ. ಇಲ್ಲಿ ನೋಡ್ರಿ, ಇಲ್ಲೇ ಎರ್ನಾಕುಲಂ ಓಕಾ ಎಕ್ಸ್ಪ್ರೆಸ್ ಡಿಪಾರ್ಟ್ ಆಯ್ತು 1ನೇ ನಂಬರ್ ಪ್ಲಾಟ್ಫಾರ್ಮಿಂದ 8:25 ಕರೆಕ್ಟ್. ಇಲ್ಲಿ ನೋಡ್ರಿ, ಇಲ್ಲೇ ಸುಹಾಸನ್ ಟ್ರೈನ್ ಅರೈವ್ ಆಯ್ತು. ವ್ಯಾಪ್ 7 ರಾಯ್ಪುರಂ ಫ್ರೆಶ್ಲಿ ಪೇಂಟೆಡ್ ಕೋಚುವೇಲಿ ಮೈಸೂರು ಜಂಕ್ಷನ್. ಆರಾಮೈತ್ರಿ. ಇದು ಜನರಲ್ ಆರಾಮೈತೆ, ಸ್ವಲ್ಪ ಆರಾಮಿದೆ ಸರ್ ಜನರಲ್. ಮಿಸ್ ಆಗಿ ಬಿಟ್ಬಿಟ್ರಿ. S8 ಬರೋಲ್ಲೇ S6 ಬಂದೈತಿ. S10 ಬರೋಲ್ಲೇ S8 ಬಂದೈತಿ. ಹೋಗಂಬರ್ರಿ. ಕೋಚುವೇಲಿ ಮೈಸೂರು ಎಕ್ಸ್ಪ್ರೆಸ್ ರೀ. ಅವ್ನ ಸೀಟ್ ಇದೆ ಸೈಡ್ ಅಪ್ಪರ ಇಲ್ಲ ಐತೆ ನೋಡ್ರಿ. ಅವ್ನ ಕ್ಯಾಬಿನ್ ಖಾಲಿ ಐತ್ರಿ. ಬಟ್ ಇದು ಫುಲ್ ರಶ್ ಐತ್ರಿ ಟ್ರೈನ್. ಮುಂದೆ ಹೋಗ್ಕೊಂತ ಫುಲ್ ಆಗುತ್ತೆ. ಇದು ಇಲ್ಲೇ ಫುಲ್ ಆಗ್ಬೋದು ಅಂತ ಅನ್ಸುತ್ತೆ, ಯಾಕಂದ್ರೆ ಪ್ಯಾಸೆಂಜರ್ ಬಂದ್ರೆ. ಅವ್ನ ಟ್ರೈನ್ ಡಿಪಾರ್ಟ್ ಅದ್ರಿ. ಬಾಯ್ ನಾವಿನ್ನು ಇದನ್ನಾಯ್ತು ಹೋಗೋಣ. ನಮ್ಮದು ಟೈಮ್ ಆಯ್ತು, ಇನ್ನೊಂದು ಅರ್ಧ ತಾಸು ಐತಿ. ಟ್ರೈನ್ 4ನೇ ಪ್ಲಾಟ್ಫಾರ್ಮ್ದಾಗ ಐತೆ ಅಂತೇಳಿ ಅನೌನ್ಸ್ಮೆಂಟ್ ಆಗೈತೆ. ಇಲ್ಲಿ ನೋಡ್ರಿ, ಇಲ್ಲೇ 4ನೇ ಪ್ಲಾಟ್ಫಾರ್ಮ್ ಒಳಗೆ ನಿಂತೈತೆ ನಮ್ಮ ಟ್ರೈನ್. ಹೋಗೊಂಬರ್ರಿ. ಇಲ್ಲಿ ಬಾಜು ಪ್ಲಾಟ್ಫಾರ್ಮ್ದಾಗ ಕಣ್ಣೂರು ಎರ್ನಾಕುಲಂ ಇಂಟರ್ಸಿಟಿ ನಿಂತೈತಿ. ನಮ್ಮ ಟ್ರೈನ್ ಇಲ್ಲಿ ಐತಿ. ನಾನು ಸ್ಲೀಪರ್ ಬುಕ್ ಮಾಡೇನಿ ರೀ. ಇದ್ರೊಳಗೆ AC ಬುಕ್ ಮಾಡೋ ಒಟ್ಟು ನಮ್ದು ಇದಿಲ್ಲ, ಅದ್ರ ಸಂಬಂಧ ಯಾಕಂತೇಳಿ ಹೇಳ್ತಂಬರ್ರಿ.
ಇಲ್ಲಿ ನೋಡ್ರಿ ಇದೇ ಎಂಡ್ ಇದ್ರದ ಈ ಸೈಡ್ ಐತಿ ಹೋಗಂಬರಿ. ಕೋಚ್ ಬಂದ್ಬಿಟ್ಟೆ S7 50 ನಂಬರ್ ಸೀಟ್ ಸೈಡ್ ಲವರ. ಇದು ಟ್ರೈನ್ ಒಳಗೆ ಕರೆಂಟ್ ಒಳಗೆ ಎಷ್ಟು ಟಿಕೆಟ್ ಅದಾವೆ ಹೇಳ್ರಿ? 300 ಟಿಕೆಟ್ ಅವೈಲೇಬಲ್ ಅದಾವ. 300 ಸ್ಲೀಪರ್ದು 300 ಟಿಕೆಟ್, 8 ಬೋಗಿ ಒಳಗೆ 300 ಟಿಕೆಟ್. ಮತ್ತು ಇದು ಸೆಕೆಂಡ್ AC 180 ಸಾರಿ ಥರ್ಡ್ AC 180, ಸೆಕೆಂಡ್ AC 170 ಮತ್ತು ಫಸ್ಟ್ AC 11 ಸೀಟ್ ಖಾಲಿ ಇದಾವೆ ರೀ ಕರೆಂಟ್ ಒಳಗೆ. ಕರೆಂಟ್ ಅಂದ್ರೆ ಟ್ರೈನ್ ಹೋಗಿಂತ 4 ತಾಸು ಮೊದಲೇ ಏನು ಚಾರ್ಟ್ ಪ್ರಿಪೇರ್ ಆಗತ್ತಲ್ಲ ಅದ್ರೊಳಗೆ ನೋಡಂಬರಿ. ಹತ್ತನೊಳಗೆ ಹತ್ತಿ ತೋರಿಸ್ತಾನೆ. ಇಲ್ಲಿ ನೋಡ್ರಿ ಇಲ್ಲ ಲೋಕಮಾನ್ಯ ತಿಲಕ್ ಟರ್ಮಿನಸ್ ಮುಂಬೈ ಟು ಎರ್ನಾಕುಲಮ್. ಈಗ ಎಲ್ಲದನಿ B5 ಅಂತ ಎಲ್ಲದನಿ. ಮುಂದೆ ಹೋಗೋಣ S7 ಅಂತ. ಇಲ್ಲಿ ನೋಡ್ರಿ ನಮ್ಮ ಟ್ರೈನ್ ಒಳಗೆ ಪ್ಯಾಂಟ್ರಿ ಐತಿ ಅಂದ್ರೆ ತಿಳ್ಕೊಂಬಿಡ್ರಿ ಊಟ. ನಮ್ಮ ಟ್ರೈನ್ ಒಳಗೆ ಮೀಲ್ಸು ಅವೈಲೇಬಲ್ ಐತ್ರಿ. ಯಾಕಂದ್ರೆ ಇದು ಸೇಮ್ ರಾಜಧಾನಿ ಕ್ಯಾಟಗರಿ ಒಳಗೆ ಬರುತ್ತೆ ಪ್ರೀಮಿಯಮ್. ಬಟ್ ಇದ್ರೊಳಗೆ ಸ್ಲೀಪರ್ ಇರುತ್ತೆ ಅಷ್ಟೇ. AC ದುರಂತನೂ ಇರ್ತಾವೆ, ಬಟ್ ಇದು ನಾನ್ AC ದುರಂತ. ಇದ್ರೊಳಗೆ ಸ್ಲೀಪರು ಮಿಕ್ಸ್ ಇರ್ತಾವೆ ರೀ. ನಮ್ದು ಈಗ S8 ಬಂದೆ, S7 ನಮ್ದು ಹೋಗಂಬರಿ. ಮತ್ತು ಊಟ ಇದಿರ್ತಂದೆಲ್ಲ 8:00 ಏನಾರ ಡಿಪಾರ್ಚರ್ ಇತ್ತಂದ್ರೆ ರಾತ್ರಿ ಊಟ ಸಿಗ್ತಿತ್ತು. ಬಟ್ ರಾತ್ರಿ ಊಟ ಸಿಗಂಗಿಲ್ಲ ನಮಗೀಗ. ಬೆಳಗ್ಗೆ ಬ್ರೇಕ್ಫಾಸ್ಟ್ ಮತ್ತು ನಾಳೆ ಮಧ್ಯಾಹ್ನ ಊಟ, ನಾಳೆ ಸಂಜೆ ಸ್ನ್ಯಾಕ್ಸ್ ಸಿಗುತ್ತೆ. ಯಾಕಂದ್ರೆ ಸಂಜೆಗೆ 6 ಗಂಟೆಗೆ ಹೋಗಿ ಮುಟ್ಬಿಡ್ತೀವಿ ನಾವು. S7 ಅಂತಲ್ಲಿ ಬಂದೆ. ಇಲ್ಲ ಐತೆ ನನ್ನ ಸೀಟ್. ಇದು ನೋಡ್ರಿ ಇದು ಓಲ್ಡ್ ಟೈಪ್ LHB ಐತಿ. ಯಾಕಂದ್ರೆ ಎಷ್ಟು 2020 ಮೇಡ. ಬಟ್ ಈ ಟೈಪ್ ವಿಂಡೋ ಲೈಕ್ ಆಗಲ್ಲ ರೀ ನಂಗೆ. ICF ವಿಂಡೋ ಟೈಪ್ ಅವು ಆಗಲೇ ಒಂದು ಸುಹಾಸನ್ ಟ್ರೈನ್ ತೋರಿಸಿದ್ನಲ್ಲ ಹಂಗಿದ್ರೆ ಲೈಕ್ ಹಾಕಿತ್ತು. ಟೈಮ್ ಭಾಳ ಇಲ್ಲ ಬರ್ರಿ, ಎಂಟ್ರ ಆಗ್ಬಿಟ್ಬಿಡೋಣ. ಫಸ್ಟ್ ಇಂಪ್ರೆಷನ್ ನೋಡ್ರಿ ಈಗ ಬಂದತ್ತಿದ ಮುಂಬೈದಿಂದ. ಚಲೋ ಐತ್ರಿ, ಚಲೋ ಫೀಲ್ ಬರತ್ತೆ. ಸೈಡ್ ಲವರಿಗೆ ನೋಡ್ರಿ ಇಲ್ಲಿ ನನ್ನ ಸೈಡ್ ಲವರ ಸೀಟ್ ಇಟ್ರೆ ಅದನ್ನು ಹಾಕೊಂಡು ತೋರಿಸೋದು. ಇದು ಚಲೋ ಆಗತ್ತೆ ನಿಮ್ಗೆ ಹೇಳೋಕ್ಕೆ ಒಂದು ಎಕ್ಸ್ಪೀರಿಯನ್ಸ್ ಹೇಳ್ತೇನೆ ಬರ್ರಿ. ನಿಮ್ಗೆ ನಮ್ಮ ಟ್ರೈನ್ ಒಳಗೆ ರಾತ್ರಿ ಊಟ ಸಿಗಂಗಿಲ್ಲ ರೀ. ಅದಕ್ಕೆ ನಾವು ಊಟ ಮಾಡಿಲ್ಲ, ಏನಾರ ಊಟ ತೊಗೊಂಡ್ಬರ್ರಿ. ಊಟ ತೊಗೊಂಡು ಒಳಗೆ ಟ್ರೈನ್ ಅಲ್ಲಿ ವೆಜ್ ಏನು ಸಿಗಲಿಲ್ಲ ರೀ. ಅದಕ್ಕೆ ಒಂದು ನೀರಿ ಮೊಟ್ಲು ಅಷ್ಟು ತೊಗೊಂಬಂದೆ. ಇಲ್ಲಿ ನೋಡ್ರಿ ಇಲ್ಲ ಇದೆಷ್ಟು ಖಾಲಿ ಐತಲ್ಲ ಇಷ್ಟೇ ಖಾಲಿ ಐತಿ. ಇಲ್ಲಿ ಸೈಡ್ ಲೋವರಿಗೆ ಒಬ್ರು ಪ್ಯಾಸೆಂಜರ್ ಬರ್ತಾರೆ ರತ್ನಗಿರಿ ಮಠ ಅಷ್ಟೇ ನೋಡ್ರಿ. ರತ್ನಗಿರಿ ಮುಂಬೈದಾಗ ಬರುತ್ತೆ, ನಾಳೆ ಮಠ ಇರ್ತಾರೆ. ಬಟ್ ಇವರೆಲ್ಲ ಬೆಳಿಗ್ಗೆ ಬರ್ತಾರೆ ರೀ. ಇವರಿಬ್ರು ಪ್ಯಾಸೆಂಜರ್ಸ ನಂಗೆ ಅನ್ಸ್ಕೊಂಡು ಕೋಯಿಕೋಡ್ ಬರ್ಬೋದು, ಮೇ ಬಿ ಕೋಯಿಕೋಡ್ ಬರ್ತಾರೆ ಇವರು. ಹಿಂಗೈತಿ ನಮಗೆ ಟ್ರೈನ್ನಾಗ ನೀರಿನ ಬಾಟ್ಲ ಕೊಡ್ತಿದ್ರು ರೀ. ಬಟ್ ಏನಮ್ಮಕ್ಕೂ ಇರಲಿ ಅಂತ ತೊಗೊಂಬಂದಿದ್ದು ನಾನು. ಇಲ್ಲಿ ನೋಡ್ರಿಲ್ಲ ಕರೆಕ್ಟ್ 9:31 ಆಗ್ತೈತಿ. 9:30ಕ್ಕೆ ಡಿಪಾರ್ಚರ್ ಆದ. ಬಟ್ ನಾನೇ ತೋರಿಸೋದು ಲೇಟ್ ಮಾಡಿದೆ. ಡಿಪಾರ್ಟ್ ಆದ್ವಿ ರೀ ನಾವು ಎರ್ನಾಕುಲಂ ಜಂಕ್ಷನಿಂದ. ಡಿಪಾರ್ಟ್ ಆದ್ವಿ ರೀ ನಾವು ಎರ್ನಾಕುಲಂ ಜಂಕ್ಷನಿಂದ. ಇನ್ನು ನೆಕ್ಸ್ಟ್ ಸ್ಟಾಪ್ ಬಂದ್ಬಿಟ್ಟು 198 ಕಿಲೋಮೀಟ್ರ್ ಆದಮೇಲೆ ಕೋಜಿಕೋಡ್ ಮೇನ್. ಕೋಯಿಕೋಡ ಇಲ್ಲಿ ನೋಡ್ರಿ ಇಲ್ಲೇ ಡಿಪಾರ್ಟ್ ಆದರೂ ಈ ಸೀಟಿಗೆ ಯಾರು ಬಂದಿಲ್ಲ. ಮೋಸ್ಟ್ಲಿ TT ಸೀಟ್ ಅನ್ಸುತ್ತಿದೆ, ಗೊತ್ತಿಲ್ಲ. ಇಲ್ಲಿ ನೋಡ್ರಿ ನಾನು ನಿಮ್ಗೆ ತೋರಿಸೋದಾದ್ರೆ 193 ಕಿಲೋಮೀಟ್ರ್ ಆದಮೇಲೆ ನೆಕ್ಸ್ಟ್ ಸ್ಟಾಪ್ 12:42 ಕೋಯಿಕೋಡ್ ಮೇನ. ಆಮೇಲೆ ಬೆಳಿಗ್ಗೆ 3:55 ಮಂಗಳೂರು ಜಂಕ್ಷನ್. ಆಮೇಲೆ ಮಂಗಳೂರು ಜಂಕ್ಷನ್ ಒಳಗೆ ಲೋಕೋ ಪೈಲಟ್ ಗಾರ್ಡ್ ಚೇಂಜ್ ಆಗ್ತಾರೆ ರೀ. ಯಾಕಂದ್ರೆ ಪಲಕ್ಕಾಡ್ ಡಿವಿಷನ್ ಬರುತ್ತೆ. ಪಲಕ್ಕಾಡ್ ಡಿವಿಷನ್ ಮುಗಿದ ಕೊಂಕಣ್ ರೈಲ್ವೇಸ್ದವ್ರು ಹ್ಯಾಂಡ್ ಓವರ್ ತೊಗೋತಾರೆ ಟ್ರೈನ್ ರತ್ನಗಿರಿ ತನಕ ಅನ್ಸುತ್ತೆ ಮೇ ಬಿ. ಆಮೇಲೆ ಮಂಗಳೂರು ಆದಮೇಲೆ 8:40 ಬೆಳಿಗ್ಗೆ ಮಡ್ಗಾಂವ ಡೈರೆಕ್ಟ್ ಗೋವಾ. ಆಮೇಲೆ ರತ್ನಗಿರಿ ಪನ್ವೇಲ ಮುಂಬೈ LTT 6:50. ನೋಡೋಣ ಆನ್ ಟೈಮ್ ಇರ್ತಾನಿಲ್ಲ. 120 ಮ್ಯಾಕ್ಸಿಮಮ್ ಸ್ಪೀಡ್ ಐತಿ. ಬ್ಯಾಪ್ 7 ಹಾಕ್ಯಾರಂತ ಐತಿ, ನೋಡೋಣ. ಭಾಳ ಅಂದ್ರೆ ಭಾಳ ಎಕ್ಸಾಕ್ಟ್. ನಂದು ಸೆಕೆಂಡ್ ದುರಂತೋ ಎಕ್ಸ್ಪ್ರೆಸ್. ಫಸ್ಟ್ ದುರಂತೋ ಎಕ್ಸ್ಪ್ರೆಸ್ ನಾನು ಮಾಡಿದ್ದ AC ದುರಂತೋ ಅದ. ಎಲ್ಲಿಂದ ಅಂದರೆ ಡೆಲ್ಲಿ ಸರಾಯ್ ರೋಹಿಲ್ಲ ಇಂದ ನಮ್ಮ ಗುಂತ್ಕಲ್ ಮಠ ಮಾಡೀನಿ. ಯಶವಂತಪುರ ದುರಂತೋ ಅದ. ಲಿಂಕ್ ಡಿಸ್ಕ್ರಿಪ್ಷನ್ದಾಗ ಕೊಡ್ತೀನಿ, ಹೋಗಿ ನೋಡ್ಬರಿ. ಡಿಸ್ಕ್ರಿಪ್ಷನ್ದಾಗ ಕೊಡಲಿಲ್ಲ ಅಂದ್ರೆ ಪ್ಲೇ ಲಿಸ್ಟ್ ಒಳಗೆ 3 ಪಾರ್ಟ್ ಅದಾವ, ಚೊಕ್ ಮಾಡಿ ಹೋಗಿ ನೋಡ್ಬರಿ. ಈಗ ನಾವು ಡಿಪಾರ್ಟ್ ಆಗಿವಿ. ನಾನು ಬ್ಲ್ಯಾಂಕೆಟ್ದು ಇಸ್ಕೋತೀನಿ, ಕೇಳ್ತೀನಿ. ಹೆಚ್ಚಿಗೆ ಪೇ ಮಾಡಿನೂ ಇಸ್ಕೋತೀನಿ. ಯಾಕಂದ್ರೆ ಅದೊಂದು ನೀಡ್ ಐತ್ರಿ. ಯಾಕೆ ನೀಡ್ ಐತಂದ್ರೆ ಈಗ ಫೋನ್ಗೇನು ಇರ್ತಾವೆ, ಅದಕ್ಕಂದ್ರೆ ಒಂದು ಚಲೋ ಅನ್ಸುತ್ತೆ. ಅದಕ್ಕೆ ಕೇಳ್ತೀನಿ. ನಾನು ನಿಮ್ಗೆ ಅಪ್ಡೇಟ್ ಮಾಡ್ತೀನಿ. ಹಿಂದೆ ಪ್ಯಾಂಟ್ರಿ ಕಾರ್ ಐತಿ ಮತ್ತು AC ಕೋಚಸ್ಗಳು ಹಿಂದೆ ಅದಾವೆ. ಮತ್ತು ಈಗ ಪ್ಯಾಂಟ್ರಿ ಅವರ ಇದು ಎಲ್ಲ ಸೆಲ್ಲಿಂಗಿಗೆ ಸ್ಟಾರ್ಟ್ ಮಾಡಿಬಿಟ್ರೆ ಒಂದು ರೌಂಡ್ ಹಾದು ಬರ್ತಾರೆ. ನನಗೂ ಜೀರಾ ಸೋಡಾ ಕೊಡತ್ತಾರೆ. ಅದು ಕಂಪ್ನಿ ಚಲೋ ಅನ್ನಿಸ್ತಾ ತೊಗೊಂಡು. ನಾವು ದುರಂತೋದು ಮೀನಿಂಗ್ ಏನಂತ ನೋಡೋದಾದ್ರೆ ದುರಂತೋ ಅಂದ್ರೆ ಸ್ಪೀಡ್ ಸ್ಟಾರ್ ರೀ. ಇದು ದುರಂತೋ ಸ್ಪೀಡ್ ಸ್ಟಾರ್ ಅನ್ನೋದು ಯಾವ ಲ್ಯಾಂಗ್ವೇಜ್ ಒಳಗೆ ಅಂತಾರೆ ಬೆಂಗಾಲಿ ಒಳಗೆ ಅಂತಾರೆ. ಬೆಂಗಾಲಿ ಒಳಗೆ ಅಂದ್ರೆ ನೀವು ತಿಳ್ಕೊಂಬಿಡ್ರಿ. ಈ ಟ್ರೈನ್ ಇದನ್ನು ಸ್ಟಾರ್ಟ್ ಮಾಡಿದ್ದ ಮಮತಾ ಬ್ಯಾನರ್ಜಿ ಅವರ ರೈಲ್ವೆ ಮಿನಿಸ್ಟರ್ ಇದ್ದಾಗ 2009 ಪ್ರಪೋಸ್ ಮಾಡಿದ್ರಿ ಇದನ್ನು ಟ್ರೈನ್. ಯಾಕಂದ್ರೆ ಒಂದು ಸೋರ್ಸಿಂದ ಒಂದು ಡೆಸ್ಟಿನೇಷನ್ ತನಕ ನಾನ್ ಸ್ಟಾಪ್ಗಳು ಇಲ್ದಂಗೆ ಅಂದ್ರೆ ಪ್ಯಾಸೆಂಜರ್ ಸ್ಟಾಪ್ಸ್ ರೀ. ಟೆಕ್ನಿಕಲ್ ಸ್ಟಾಪ್ಸ್ ಇದ್ದು ಪ್ಯಾಸೆಂಜರ್ ಸ್ಟಾಪ್ಸ್ ಇಲ್ದನ ಒಂದು ಸೋರ್ಸಿಂದ ಒಂದು ಡೆಸ್ಟಿನೇಷನ್ನಿಗೆ ಸ್ಪೀಡ್ ಟ್ರೈನ್ಸ್ ತರಬೇಕಂತೇಳಿ ಈ ಟ್ರೈನ್ಗಳು ತೊಗೊಂಬಂದ್ರೆ ದುರಂತೋ ಟ್ರೈನ್ಗಳನ್ನ ತೊಗೊಂಬಂದ್ರೆ. ಫಸ್ಟ್ ಇದು ರನ್ ಆಗಿದ್ದ ಅಮೃತ್ಸರ್ ಟು ನ್ಯೂ ಡೆಲ್ಲಿ. ನಮ್ಮ ದುರಂತೋ ಎಕ್ಸ್ಪ್ರೆಸ್ ಮಾತಾಡ್ಬೇಕಂದ್ರೆ ಇದು ಎರ್ನಾಕುಲಮಿಂದ ಮುಂಬೈ ತನಕ ಹೋಗುತ್ತೆ ರೀ. ಶಾರ್ಟ್ ಡಿಸ್ಟೆನ್ಸ್ ಐತಿ, 20 ತಾಸಿನ ಜರ್ನಿ ಐತಿ.
ನೋಡೋಣ, ನಾನು ನಿಮಗೆಲ್ಲ ಹೇಳ್ತೀನಿ. ಮತ್ತು ಇದು ದುರಂತೋನ 2016ರಾಗ ಕಮರ್ಷಿಯಲ್ ಇದು 2016ರಾಗ ಇವು ದುರಂತಗಳಿಗೆ ಏನು ಮಾಡ್ರಿ ಅಂದ್ರೆ ಟೆಕ್ನಿಕಲ್ ಸ್ಟಾಪ್ಗಳು ಏನಿದ್ವು ಅಲ್ರಿ ಅವನ್ನೆಲ್ಲ ಪ್ಯಾಸೆಂಜರ್ ಸ್ಟಾಪ್ಸಾಗಿ ಕನ್ವರ್ಟ್ ಮಾಡಿರಿ. ಯಾಕಂದ್ರೆ ಕಡಿಮೆ ಕೆಪಾಸಿಟಿಯಿಂದ ಟ್ರೈನ್ ರನ್ ಆಗೋ ಸಂಬಂಧ ಇಷ್ಟ ಇದ್ರದ ಹಿಸ್ಟ್ರಿ. ಈಗ ರೀಸೆಂಟಾಗಿ ಮಸ್ತ್ ಓಡಾತಾವೆ ದುರಂತು. ಇಲ್ಲಿ ನೋಡ್ರಿ, ಇಲ್ಲೇ ಒಂದು ನೀರಿನ ಬಾಟಲ್ ಕೊಟ್ರೆ. ಈಗ ಇದು ಪ್ಯಾಂಟ್ರಿ ಸರ್ವಿಸಸ್ ಒಳಗೆ ನೈಟ್ ಒಳಗೆ ನಮಗೊಂದು ನೀರಿನ ಬಾಟಲ್ ಅಷ್ಟೇ ಸಿಗುತ್ತೆ. ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಸಿಗುತ್ತೆ, ಅದೆಲ್ಲ ತೋರಿಸ್ತಾನೆ ನಾನು ನಿಮ್ಗೆ. ನೋಡ್ರಿ ಇಲ್ಲೇ ಖಾಲಿನೇ ಐತೆ ಟ್ರೈನ. ಇಲ್ಲಿ ಬಂದು ಬೆಡ್ಶೀಟ್ ತೊಗೊಳತ್ತೀನಿ ರೀ ಅನ್ನಾರ ಕಡೆ. ಇಲ್ಲಿ ನೋಡ್ರಿ ಅವ್ರ ಕಡೆ ಅಮೌಂಟ್ ಡಿಪಾಸಿಟ್ ಇಟ್ಟ AC ಅಟೆಂಡರ್ ಕಡೆ ಇವನು ಇಸ್ಕೊಂಬಂದೀನಿ. ಯಾಕಂದ್ರೆ ಬೇಕ್ರಿ ಸೇಫ್ಟಿ ಪರ್ಪಸ್. ಎದಕ್ಕಂತ ಹೇಳಿ ನಾನು ನಿಮಗೆ ಆಮೇಲೆ ಹೇಳ್ತೀನಿ. ಇಲ್ಲಿ ನೋಡ್ರಿ ಇಲ್ಲಿ ಟ್ರೈನಾಗ ವೆಜ್ ಬಿರಿಯಾನಿ ತೊಗೊಂಡೆ. ಇಲ್ಲಿ ನೋಡ್ರಿ ಇಲ್ಲಿ ಊಟ ಮಾಡಿಲ್ಲ ಅಂತ ಹೇಳಿದ್ದೆಲ್ಲ ಒಂದು ವೆಜ್ ಬಿರಿಯಾನಿ ತೊಗೊಂಡಿನಿ. ಒಂದು ಸ್ಪೂನ ಇದು ರೊಕ್ಕ ಚಾರ್ಜ್ ಆಗೈತೆ ರೀ ಇದಕ್ಕೆ. ಯಾಕಂದ್ರೆ ರಾತ್ರಿ ಊಟ ಸಿಗಂಗಿಲ್ಲ ಟ್ರೈನ್ ಒಳಗೆ. 8:00ಗೆ ಡಿಪಾರ್ಚರ್ ಆಗಿದ್ರೆ ಸಿಗ್ತಿದೆ ಅಂತ ಹೇಳಿದೆ ಅಲ್ಲ ನಿಮ್ಗೆ. ಓಪನ್ ಮಾಡಮ್ ಬರ್ರಿ. ವೆಜ್ ಬಿರಿಯಾನಿ ಮಾಡೋದು ಟೇಸ್ಟ್ ನೋಡ್ಬೇನ್ರಿ. ಇದು ಟೇಸ್ಟ್ ಅಂತ ನೋಡಿ ವಾಸನೆ ನೋಡಿ ನಂಗೆ ತಿನ್ಬೇಕು ಅನ್ನಿಸ್ತು. ಬಿರಿಯಾನಿ ಇಲ್ಲಿದೆ, ಅದಕ್ಕೆ ತೊಗೊಂಡೇನಿ. ನೋಡೋಣ ಹೆಂಗೈತಿ ತೋರಿಸ್ತೀನಿ. ಮಸ್ತ್ ಮಾಡ್ಯಾರ್ರಿ, ಪನ್ನೀರ್ ಗಿನ್ನೀರೆಲ್ಲ ಹಾಕಿ. ಪನ್ನೀರ್ ಹೌದಿಲ್ಲ ರೀ? ಪನ್ನೀರ್ ಅನ್ಸುತ್ತೆ. ನೋಡ್ರಿ ಇಲ್ಲಿ ಎಷ್ಟು ಮಸ್ತ್ ಐತಿ ಬಿರಿಯಾನಿ. ನೋಡ್ರೆ ನನಗೆ ಬಾಯಾಗ ನೀರು ಬರತ್ತವ, ಅಷ್ಟು ಮಸ್ತ್ ಐತಿ. ವಟಾಣಿ ಪನ್ನೀರ್ ಹೌದು ಇಲ್ಲಿ ಪಕ್ಕ ತಡ್ರಿ ಟೇಸ್ಟ್ ಮಾಡಿ ನೋಡ್ತೀನಿ. ಪಕ್ಕ ಪನ್ನೀರ್ ಅದೇ ನೋಡ್ರಿ ಹೆಂಗೈತಿ. ಬರ್ರಿ ಈಗ ಬಿರಿಯಾನಿ ಟೇಸ್ಟ್ ಮಾಡಿ ಹೇಳ್ತೇನೆ ನಿಮ್ಗೆ. ಬಿರಿಯಾನಿ ಒಳಗೆ ಪನ್ನೀರ್ ಐತಿ, ಲವಂಗ ಹಾಕ್ಯಾರ, ಮತ್ತೇನ್ರಿ ಇದು ಬಟಾಣಿ ಐತಿ. ಎಲ್ಲ ಟೇಸ್ಟ್ ಮಾಡಿ ನಾನು ನಿಮ್ಗೆ ಹೇಳ್ತೀನಿ. ರೈಸು ಚಲೋ ಐತ್ರಿ. ಇದರ ಕುಷ್ಕ ರೈಸ್ ಟೈಪ್ ಐತಿ. ಉಪ್ಪು ಒಂದು ಸ್ವಲ್ಪ ಇದ್ರೆ ಮಸ್ತ್ ಇರ್ತೀರಿ. ಉಪ್ಪು ಒಂದೇ ಪ್ರಾಬ್ಲಮ್, ಎಲ್ಲ ಚಲೋ ಐತಿ, ತಿನ್ಬೋದು. ಯಾಕಂದ್ರೆ ಇಲ್ಲೇ ಎಲ್ಲ ಬರೀ ನಾನ್ ವೆಜ್ ಸಿಗತೈತೆ ರೀ. ಇದು ಎರ್ನಾಕುಲಂ ಸ್ಟೇಷನ್ ಒಳಗೆ ಎಲ್ಲ ನಾನ್ ವೆಜ್ ಇತ್ತು. ವೆಗ್ ಬಿರಿಯಾನಿ ಇತ್ತು, ಎಗ್ ಬಿರಿಯಾನಿ, ಚಿಕನ್ ಬಿರಿಯಾನಿ ಇತ್ತು. ನಾ ಒಂದಷ್ಟು ದಿನ ಚಿಕನ್ ತಿನ್ನೋದು ಬಂದ್ ಮಾಡೀನಿ ಅದ್ರ ಸಂಬಂಧ. ಬರ್ರಿ ಇದನ್ನು ತಿಂತಾನೆ ತಿನ್ಸಿರ್ತಾನೆ. ಇಲ್ಲಿ ನೋಡ್ರಿ ಇಲ್ಲ ಟೈಮ್ 11:24 ಆಗ್ತೈತಿ. ಶೋರ್ನೂರ್ ಜಂಕ್ಷನ್ ಸ್ಕಿಪ್ ಮಾಡತ್ತೀವಿ. ಫುಲ್ ಲೇಸಿ ಆಗ್ಬಿಟ್ಟನ್ರಿ ನಾ ಎದ್ದು ಹೋಗ್ಲಟ್ಟಿ. ಅಲ್ಲಿ ಯಾರೋ ಉಗುಳಾತಿದ್ರಿ ಆಗಲೇ ಹೋಗಿ ಕುಂತಿದ್ದೆ. ಎಂಟ್ರಿಗೆ ವಿಡಿಯೋ ಹಾಕಿರ್ತದೆ ನೋಡ್ರಿ, ಅದಕ್ಕೆ ಹೋಗುವಲ್ಲ ವಾಪಸ್ ಉಗುಳಾತಾರಲ್ಲೇ ಒಂಥರ ಅನ್ನಿಸ್ತ. ಅದಕ್ಕೆ ಇಲ್ಲಿ ಬಂದು ಕುಂತೇನಿ ತೋರ್ಸಾಕಿ. ಈಗಂತೂ ಏನಿಲ್ಲ ರೀ, ಮಾರ್ನಿಂಗ್ ಸ್ಟಾರ್ಟ್ ಆಗತ್ತೆ ನೋಡ್ರಿ ಓವರ್ಟೇಕ್ಸ್, ಕ್ರಾಸಿಂಗ್ಸ್. ಮಾರ್ನಿಂಗ್ ನೋಡ್ಕೊತ ಹೋಗ್ರಿ ನೀವು, ಒಂದಾದ್ಮೇಲೆ ಒಂದು ರೀ ಓವರ್ಟೇಕ್, ಕ್ರಾಸಿಂಗ್. ಓವರ್ಟೇಕ್ ಹಿಂಗೆ ಮಾಡ್ತೇವೆ ಹೇಳ್ರಿ ನಾವು ಕಂಟಿನ್ಯೂಸ್. ದಾರ್ಯಾಗ ಎಲ್ಲರೂ ಸೈಡ್ ನಿಂತ್ಕೊತ ಇರ್ಬೇಕು, ಹಂಗೆ ಓವರ್ಟೇಕ್ಸ್ ಎಲ್ಲ ತೋರಿಸ್ತಾನೆ ನಿಮ್ಗೆ, ನೋಡ್ಕೊತ ಇರ್ರಿ. ಮತ್ತು ನಾಳೆ ಬೆಳಗ್ಗೆ ಬ್ರೇಕ್ಫಾಸ್ಟ್ ಅಂದ್ರೆ ನಾಷ್ಟ, ಮಧ್ಯಾಹ್ನ ಊಟ, ಸಂಜೆಗೆ ಸ್ನ್ಯಾಕ್ಸ್ ಎಲ್ಲ ಟ್ರೈನಾಗ ವಿತ್ ಇದು ಫುಡ್ ಆ್ಯಡ್ ಮಾಡ್ಕೊಂಡು ನಾನು ತೋರಿಸ್ತೀನಿ. ಇದು ಮಿಸ್ ಮಾಡೋಕೆ ಹೋಗ್ಬೇಡ್ರಿ, ಪೂರ್ತಿ ವಿಡಿಯೋ ನೋಡಿರಿ. ಈಗ ಮಕ್ಕಳು ನಂತ 11:30 ಆಗತ್ತೈತಿ. ಸ್ಟೇಷನ್ ಬರೋದು 12:30 ಆಗತ್ತೆ ರೀ. ಕೊಯ್ಕೋಡ ನೋಡೋಣ, ಹೆಸರಿದ್ರೆ ತೋರಿಸ್ತೀನಿ, ಇಲ್ಲಾಂದ್ರೆ ಇಲ್ಲ. ಸಿಗೋಣಂತ. ಶುಭರಾತ್ರಿ. ಇಲ್ಲಿ ನೋಡ್ರಿ ಇಲ್ಲೇ ಎರ್ನಾಕುಲಮ್ದಾಗ 1ನೇ ಪ್ಲಾಟ್ಫಾರ್ಮ್ದಾಗ ನೋಡಿದ್ದೀವಲ್ಲ, 8:00ಗೆ ಡಿಪಾರ್ಟ್ ಆಗಿತ್ತು ಟ್ರೈನ್ ಎರ್ನಾಕುಲಮ್ ಓಕಾ ಎಕ್ಸ್ಪ್ರೆಸ್. ಅದನ್ನು ನಾವು ಓವರ್ಟೇಕ್ ಮಾಡತ್ತೀವಿ. ಯಾಕೆ ಹೇಳ್ರಿ, ದುರಂತೋ ಎಕ್ಸ್ಪ್ರೆಸ್ ಪ್ರಿಯಾರಿಟಿ ಟಾಪ್ ನಾಚ್ ರೀ. ಇದು ನಮ್ಗಿಂತ 1 ತಾಸು ಮೊದಲು ಡಿಪಾರ್ಚರ್ ಆಗಿರೋ ಅಂದರೂ ನಮ್ಗಿಂತ ಸ್ವಲ್ಪ ಇದನ್ನು ಮುಂದೆ ನಾವು ಯಾಕಂದ್ರೆ ಸ್ಟಾಪ್ ಜಾಸ್ತಿ ಅದಾವೆ. ಈಗ ರಾತ್ರಿ 12:30 ಆಗತ್ತದ. ಈಗ ಇನ್ನೇ ಎಚ್ಚರದನಿ, ಅದಕ್ಕೆ ಓವರ್ಟೇಕ್ ತೋರ್ಸತ್ತೀನಿ. ಓವರ್ಟೇಕ್ ಮಾಡತ್ತೀವಿ ರೀ ನಾವು ಇದನ್ನು ಫೆರೋಕ್ ಸ್ಟೇಷನ್ ಒಳಗೆ. 10 ಕಿಲೋಮೀಟ್ರ್ ದೂರ ಐತಿದೆ ಎಲ್ಲಿಂದ ಅಂದ್ರೆ ಕೋಝಿಕೋಡ್ ಮೇನಿಂದ. ಕೋಝಿಕೋಡ್ ಅಂತಾರೆ ಅವರು. ಓವರ್ಟೇಕ್ ಮಾಡತ್ತೀವಿ ARS ಓಕಾ ಎಕ್ಸ್ಪ್ರೆಸ್. ನಮಗೆ ನೋಡ್ರಿ ಗ್ರೀನ್ ಸಿಗ್ನಲ್ ಐತಿ, ಲೈನ್ ಕಂಟ್ರೋಲಿಂಗ್ ಪಕ್ಕ ಐತಿ ನೋಡ್ರಿ ಇಲ್ಲೇ. ಹಾಂ, ಈಗ ರೆಡ್ ಆಗ್ತದೆ. ಹೆಂಗೆ ಅನ್ನಿಸ್ತಿದೆ ಕಾಮೆಂಟ್ ಮಾಡಿರಿ. ಸಿಗ್ನಲ್ ಚೇಂಜಿಂಗ್ ಇಲ್ಲಿ ನೋಡ್ರಿ ಇಲ್ಲೇ ಕೋಯಿಕೋಡ.
ಹಿಂಗ್ಳು ಬೆಳಗ್ಗೆ ಬಿದ್ದೈತ್ರಿ. ಅಲ್ಲಿ ನೋಡ್ರಿ ಇಲ್ಲಿ ಯಾವುದೋ ಒಂದು ಸರಿ ಐತಿ. ನಾನು ನಿಮಗೆ ಸುಳ್ಳು ಹೇಳತ್ತಿಲ್ಲ ರೀ. ನಾನು ಟೈಮ್ ನೋಡ್ರಿ ಇಲ್ಲ 12:15 ಆಗೈತಿ. ಇಲ್ಲಿರೋ ಹ್ಯುಮಿಡಿಟಿಗೆ ನಿದ್ದಿನ ಬರುವತ್ರಿ. ಒನ್ 324 ಎರ್ನಾಕುಲಂ ಮುಂಬೈ LTT ದುರಂತೋ ಎಕ್ಸ್ಪ್ರೆಸ್ ಬಂದತ್ರಿ. ಫಸ್ಟ್ ಆಫಿಷಿಯಲ್ ಸ್ಟಾಪ್ ಕೋಝಿಕೋಡ್ ಮೇನಿಗೆ 3 ನಿಮಿಷ ಸ್ಟಾಪ್ ಐತಿ. 12:42 12:47 ಬಂದೀವಿ. ಇಲ್ಲಿ ಭಾಳ ಟೈಮ್ ಆಗೈತೆ ರೀ. ನಿದ್ದಿನ ಹತ್ವಾತ. ಯಾಕಂದ್ರೆ ಭಾಳ ಸೆಕೆ ಐತಿ. ಸೆಕೆಗಿಂತ ಹ್ಯುಮಿಡಿಟಿ ಅಂತಾರಲ್ರಿ, ಹ್ಯುಮಿಡಿಟಿ ಭಾಳ ಐತಿ. ಈಗ ಇಲ್ಲೇ ರಾತ್ರಿ 12:15 ಆಯ್ತೈತಿ. 28 ಡಿಗ್ರಿ ಐತಿ ನೋಡ್ರಿ. ಅಲ್ಲಿ ಫ್ಯಾನಿಗಂತೂ ನಿದ್ದೆ ಹತ್ತತ್ತಿಲ್ಲ ಅದ್ರ ಸಂಬಂಧ. ಟ್ರೈನ್ ಒಳಗೆ ಯಾರು ಪ್ಯಾಸೆಂಜರ್ಸ್ ಇರಾಕಿಲ್ಲ ರೀ. ಇಲ್ಲಿಂದ ಒಂದಷ್ಟು ಜನ ಪ್ಯಾಸೆಂಜರ್ಸ್ ಹದ್ದಂಗೆ ಐತಿ. ನೋಡೋಣ ಅಂತ. ಪ್ಯಾಸೆಂಜರ್ಸ್ ಇದ್ರೂ ನಿದ್ದೈತಿ. ಕೋಝಿಕೋಡಿಗೆ ಹಳೆ ಹೆಸರು ಕ್ಯಾಲಿಕಟ್ ಅಂತಿದ್ರಿ. ನೀವು ಕೇರ್ಬೋದು. ಕ್ಯಾಲಿಕಟ್ಟಿಗೆ ವಾಸ್ಕೋಡಿಗಾಮ ಬಂದ, ಅವ್ರು ಬ್ರಿಟಿಷರು ಬಂದರು, ಏನು ಮಾಡ್ರಿ ಇದು ಮಾಡ್ರಿ ಅಂತ. ಆ ಕ್ಯಾಲಿಕಟ್ ಇದಾನ. ಹಾಂ, ಮಕ್ಕೊಂಬಿಡೋಣ್ರಿ. ನಿಮ್ಮ ಭೇಟಿ ಬೆಳಗ್ಗೆ ಆ ಸೈಡ್ ಅಂದ್ರೆ ನಮ್ಮ ಕರ್ನಾಟಕದಾಗ ಎಂಟ್ರಿ ಆಗುತ್ತೆ ಟ್ರೈನ್. ಯಾಕಂದ್ರೆ ಮಂಗಳೂರು ಜಂಕ್ಷನ್ ತೋರಿಸ್ತಾನೆ ಇಲ್ಲಿ ಗೊತ್ತಿಲ್ಲ. ಹೆಸರಾದ್ರೂ ತೋರಿಸ್ತಾನೆ ಪಕ್ಕ. ಇಲ್ಲಾಂದ್ರೆ ಪಟ್ಟಣ ಎದ್ದವ್ರ ನಾವು ಅಂಕೋಲ ಇಲ್ಲ ಇತ್ತಾಗ ಮುರುಡೇಶ್ವರ ಸೈಡ್ ನಮ್ಮ ಪಂಚಗಂಗಾ ಸೂಪರ್ ಫಾಸ್ಟನ್ನು. ಪಂಚಗಂಗಾ ಯಾವ್ದು ಹೇಳ್ರಿ? ನಮ್ಮ ಬೆಂಗಳೂರಿಂದ ಕಾರವಾರಕ್ಕೆ ಹೋಗುವಂಥ ಪಂಚಗಂಗಾ ಸೂಪರ್ ಫಾಸ್ಟನ್ನು. ಈ ಟ್ರೈನ್ ಓವರ್ಟೇಕ್ ಮಾಡುತ್ತೆ, ತೋರಿಸ್ತಾನೆ. ಈಗ ಮಕ್ಕಳನ್ನ ಬರ್ರಿ. ಗುಡ್ ನೈಟ್. ಇಲ್ಲಿ ನೋಡ್ರಿ, ಇಲ್ಲಿ ಬೆಳಗ್ಗೆ 7:40 ಬ್ರೇಕ್ಫಾಸ್ಟ್ ತಯಾರಿ ಮಾಡತ್ತಾರಲ್ಲ. ದುರಂತೋ ಎಕ್ಸ್ಪ್ರೆಸ್ಗೆ ಪ್ರೀಮಿಯಮ್ ಟ್ರೈನ್, ಪ್ರೀಮಿಯಮ್ ಇರುತ್ತಲ್ಲ. ಇಲ್ಲಿ ನೋಡ್ರಿ, ಇಲ್ಲೇ ನಾಷ್ಟ ಕೊಡತ್ತಾರ. ಈಗ ಅನ್ನ ಕೊಡತ್ತಾರ ನಾಷ್ಟ ಎಲ್ಲರಿಗೂ. ಈಗ ನಾಷ್ಟ ಕೊಟ್ರಿ ವೆಜ್ ಹಾಕೊಟ್ರಿ. ಏನೇನೈತಿ ನೋಡೋಣ ಇದು ಬರೀ ಇಲ್ಲೇ ನಾಷ್ಟದಾಗ ಏನೇನೈತಿ ನೋಡೋಣ. ಇವ ಬ್ರೆಡ್ ಅನ್ಸುತ್ತಾಗ ಇದು ಬಟ್ರ್ ಐತಿ, ಟೀ ಕಿಟ್ ಐತಿ, ಕೆಚಪ್ ಐತಿ. ಅಂದ್ರೆ ಇದ್ರೊಳಗೆ ಕಟ್ಲೆಟ್ ಇರುತ್ತೆ ರೀ. ನೋಡೋಣ ಬರ್ರಿ. ಕಟ್ಲೆಟ್, ಫ್ರೆಂಚ್ ಫ್ರೈಸ, ವಟಾಣಿ ಐತಿ ನೋಡ್ರಿ. ನಾ ಫಸ್ಟ್ ಟೈಮ್ ಕಟ್ಲೆಟ್ ಟ್ರೈ ಮಾಡತ್ತೀನಿ ಟ್ರೈನಿಂದ. ನೋಡೋಣ ಹೆಂಗಿರುತ್ತೆ ಅಂತ. ಬಿಸಿ ಭಾಳ ಐತಿ. ನಾ ಟಿಶ್ಯೂ ಕೊಟ್ಟರು. ಥ್ಯಾಂಕ್ ಯು. ಟಿಶ್ಯೂ ಕೊಟ್ಟೋದ್ರ ನೋಡೋಣ ಹೆಂಗಿರುತ್ತೆ ಹೇಳ್ತಾನೆ. ವೆಜ್ ಒಳಗೆ ವೆಜ್ ಕಟ್ಲೆಟ್ ಐತ್ರಿ. ನಾನ್ ವೆಜ್ ಒಳಗೆ ಆಮ್ಲೆಟ್ ಐತಿ. ವೆಜ್ ಕಟ್ಲೆಟ್ಗೆ ಇವ ಬ್ರೆಡ್ ಫ್ರೆಶ್ ಐತ್ರಿ. ಫುಲ್ ಅಂದ್ರೆ ಫುಲ್ ಫ್ರೆಶ್ ಐತಿ. ಯಾಕಂದ್ರೆ ನಾನು ಇದನ್ನು ನೋಡಿದೆ, ಫ್ರೆಶ್ ಐತಿ. ಬ್ರೆಡ್ ಸ್ಮೂತ್ ಐತಿ. ಇದು ಬಿಸಿ ಐತಿ. ಬಟಾಣಿ ಕಾಳು ಫುಲ್ ಬಾಯ್ಲ್ಡ್ ಇದ್ದಂಗೆ ಅದಾವ. ಮತ್ತು ಇಲ್ಲಿ ಫ್ರೆಂಚ್ ಫ್ರೈಸ್ ಕೊಟ್ರೆ ಟೇಸ್ಟ್ ಮಾಡಂಬರ್ರಿ. ನಮ್ಮ ಸುಹಾಸ್ ಅವ್ರು ಇದ್ರಿಗೆ ಕರೆಕ್ಟ್ ಎರಡಕ್ಕೂ ಬ್ರೆಡ್ ಹಚ್ಕೊಂಡು ಸಿಕ್ತಂತ. ಈಗ ಬರ್ರಿ, ಇದು ಕೆಚಪ್ ಇದ್ರ ಮೇಲೆ ಹಾಕೋಣ. ಮೂವನ್ ಸೈಡ್ ಬಿಟ್ಟು ಮಾಡ್ತಾರಲ್ಲ ಹಂಗೆ ನಾವು RCD ಮಾಡೋಣ. ಒಂದ ಕೈಲೇ ಆಗತ್ತಿದೆ. ಹೆಂಗೆ ಮಾಡಿ ಯಾರು ಮಾಡಿದೆ. ಈಗ ಇದ್ರೊಳಗೆ ಇದನ್ನ ಇಟ್ಕೋಬೇಕು. ಏನದ ಇವು ಕಟ್ಲೆಟ್ಗಳು. ಕಟ್ಲೆಟ್ ಇಟ್ಕೊಂಡು ಮ್ಯಾಗಿ ಇವ್ನು ಉದುರ್ಸ್ಕೊಳಂಬರ್ರಿ. ಈಚೆ ಕಡೆ ಒಂದು ಫ್ರೆಂಚ್ ಫ್ರೈಸ್ ಇಡೋಣ, ಈಚೆ ಕಡೆ ಒಂದು ಫ್ರೆಂಚ್ ಫ್ರೈಸ್ ಇಡೋಣ. 2 ಫ್ರೆಂಚ್ ಫ್ರೈಸ್ ಇದಾವೆ. ಇವು ಮ್ಯಾಗಿ ಹಿಂಗಿಟ್ಟು ಮ್ಯಾಗಿ ಹಿಂಗಿಟ್ಟು ಅದು ನನಗೆ ಹತ್ತಿಂದ ಟೇಸ್ಟ್ ಮಾಡಿ ಅದನ್ನು.
ಕಟ್ಲೆಟ್ ಫ್ರೆಶ್ ಐತ್ರಿ. ಅದ್ರೊಳಗೆ ಇರುವ ಇಲ್ಲಿ ಗಜ್ರಿದು ಭಾಳ ಇದು ಬರತೈತಿ. ಯಾಕಂದ್ರೆ ಇದೆಲ್ಲ ವೆಜ್ ಕಟ್ಲೆಟ್ ಹೆಂಗೆ ಮಾಡ್ತಾರಂದ್ರೆ ಎಲ್ಲ ಒಂದು 2-3 ಥರದ ತರಕಾರಿ ತೊಗೊಂಡು ಮಿಕ್ಸ್ ಮಾಡಿ ಏನೇನೋ ಹಿಟ್ಟು ಹಾಕಿ ಮಾಡ್ತಾರಂದ್ರಿ. ಚಲೋ ಐತಿ, ತಿನ್ಬೋದು. ಬಿಸಿ ಐತ್ರಿ, ಮೇನ್ ಬಿಸಿ ಐತಿ, ತಿನ್ಬೋದು. ಇದು ತಿಂತೀನಿ, ತಿನ್ನಿಸಿ. ಇಲ್ಲಿ ನೋಡ್ರಿ, ಇಲ್ಲ ಊಟ ಕಂಪ್ಲೀಟ್ ಮಾಡಿ, ಸಾರಿ ನಾಷ್ಟ ಎಲ್ಲ ಕಂಪ್ಲೀಟ್ ಮಾಡಿದೆ. ಹಾಂ, ಈಗ ಟೀ ಕಿಟ್ ಐತಲ್ಲ, ಟೀ ಕಿಟ್ಟಿಂದ ಇದನ್ನು ಮಾಡ್ಬೇಕು. ಟೀ ಬರಲಿ ಅವ್ರ ಮಾಡೋಣ. ಇದನ್ನು ಹಾಟ್ ವಾಟರ್ ಕೊಟ್ಟಿಲ್ಲ ರೀ. ಇದು ಟೀ ಕಿಟ್ಟನ್ನ ಎಕ್ಸ್ಚೇಂಜ್ ಮಾಡಿಸಿದೆ ರೀ, ಕಾಫಿ ಕಿಟ್ ಮಾಡಿಸಿದೆ. ಯಾಕಂದ್ರೆ ಕಾಫಿ ಕೂಡ ಮನಸ್ಸಾಗೈತೆ ರೀ ಇವತ್ತು, ಅದಕ್ಕೆ. ಇಲ್ಲಿ ನೋಡ್ರಿ, ಇಲ್ಲೇ ಹಾಟ್ ವಾಟರ್ ಬಂತು ನಮ್ದು ಕಾಫಿ ಮಾಡ್ಕೊಳಕ್ಕೆ. ಹಾಟ್ ವಾಟರ್ ಕೊಟ್ರೆ ಬರೀ ಕಾಫಿ ಮಾಡ್ಕೊಳಕ್ಕೆ ಸ್ಟಾರ್ಟ್ ಮಾಡೋಣ. ಹಾಟ್ ಐತಿಂದ, ಹಾಂ ಫುಲ್ ಹಾಟ್ ಐತಿ. ಇಲ್ಲಿ ನೋಡ್ರಿ, ಇಲ್ಲೇ ಕಾಫಿ ಕುಟ್ಟೊಳಗೆ ಏನೇನು ಇತ್ತಂದ್ರೆ ನೋವಾದ ಡೈರಿ ಕ್ರೀಮರ, ಇದು ಶುಗರ್ ಅಂದ್ರೆ ಸಕ್ಕರೆ, ಮತ್ತು ಕಾರವಾರ ಸ್ಕಿಪ್ ಮಾಡೋದು ನಾವು. ಪಂಚಗಂಗಾ ಎಕ್ಸ್ಪ್ರೆಸ್ ಏನಿಂದ ನೋಡ್ರಿ. ನೆಕ್ಸ್ಟ್ ಇನ್ನು ಮಡ್ಗಾವ್ಗೆ ಹೋಗತ್ತಿ. ಸಂಜೆಗೆ ಮಡ್ಗಾವ್ದಿಂದ ವಾಪಸ್ ಬಂದು ಬೆಂಗ್ಳೂರಿಗೆ ಹೋಗೋದು. ನಾನು ನಮ್ದು ಇದನ್ನು ಮಾಡತ್ತಿದ್ನಲ್ರಿ, ಕಾಫಿ ಕಿಟ್ ಒಳಗೆ ನೋಡ್ರಿ, ಇಲ್ಲ ಒಂದು ಕಾಫಿದ ಇನ್ಸ್ಟಂಟ್ ಪೌಡ್ರ್ ಐತಿ, ನೋವಾ ಕ್ರೀಮರ, ಮತ್ತೊಂದು ಶುಗರ್ ಐತಿ, ಮತ್ತು ನೀರು ಕೊಟ್ರೆ ತನಗಾತ ಅನ್ಸುತ್ತೆ ಅದು ಮೇ ಬಿ. ಯಾಕಂದ್ರೆ ಟನಲ್ ಒಳಗೆ ಭಾಳ ತಿರೋದ್ರಿಂದ ಗಾಳಿಗೆಲ್ಲ ಹರಡತ್ ಬಿಟ್ಟಿತ್ತು. ಬರ್ರಿ ಈಗ ಕಾಫಿ ಮಾಡೋಣ. ಬರ್ರಿ ಈಗೆಲ್ಲ ಹರಿದಿಟ್ಕೊಳ್ಳೋಣ, ಒಂದೊಂದು ಹಾಕೊಳ್ಳೋಣ. ಫಸ್ಟ್ ನೋವಾ ಕ್ರೀಮರ್ ಮಿಕ್ಸ್ ಮಾಡ್ಕೊಂಡು ಇದು ಹಾಲಾಗಿ ವರ್ಕ್ ಮಾಡುತ್ತೆ. ಹಾಂ, ಇದನ್ನು ಹಾಕಿ ನೆಕ್ಸ್ಟ್ ಇನ್ನು ಏನು ಹಾಕಿದ್ರಿ, ನಮ್ಮದು ಚೀನಿ ಅಂದ್ರೆ ಶುಗರ್. ಅದು ಹಿಂದಿ ಒಳಗೆ ಓದೀನಿ ರೀ, ಅದಕ್ಕೆ ಹಂಗೆ ಚೀನಿ ಹಾಕಿ ಆಮೇಲೆ ಇದೊಂದಿಟ್ಟು 2 ನಿಮಿಷ ವೇಟ್ ಮಾಡಿ ಆಮೇಲೆ ಇದನ್ನು ಹಾಕಂತ. ಇಲ್ಲಿ ನೋಡ್ರಿ, ನಮ್ಮ ಕಾಫಿ ಹಿಂಗೆ ತಯಾರಾತೀಗ. ಕುಡ್ದ ಟೇಸ್ಟ್ ಮಾಡಿ ಆತಂಬ. ಬರ್ರಿ ಈಗ ನಮ್ಮ ಕಾಫಿ ಕುಡಿಯೋಣ. ಭಾಳ ಗಾಢಾಗೈತೆ ರೀ, ಸಕ್ರೆ ಕಡಿಮೆ ಆಗೈತಿ. ಮತ್ತು ನಾನು ವೇಟ್ ಮಾಡಿದ್ದಕ್ಕೆ ಅದು ಆರೇ ಹೋಗೈತಿ ರೀ. ಏನು ಗಂದಿರಲ್ಲ, ಕುಡಿದು ಸಿಗ್ತಾನೆ. ಏನು ಮಾಡಿ ಕುಡಿಬೇಕಲ್ರಿ ಮತ್ತು. ಯಾಕಂದ್ರೆ ಆರಿಸೋಬಿಟ್ಟೆ ನಾನು. ಅಲ್ಲಿ ಇದು ಟನಲ್ ಬರ್ತಾ, ಟನಲ್ ಒಳಗೆ ಒಂದು 10 ನಿಮಿಷ ಇತ್ತು ರೀ ಟ್ರೈನ್. ಸುಮ್ಮನೆ ಅವಾಗ ಮಾಡಿದ್ರೆ ಆಗ್ಬಿಡ್ತೈತೆ. ಈಗ ಲೈಟಿಂಗ್ ಕರೆಕ್ಟ್ ಇರಲಿಲ್ಲ ಅಂತೇಳಿ ನಾನು ಸುಮ್ಮನೆ ಲೈಟ್ ಆನ್ ಮಾಡ್ಕೊಂಡು ಮಾಡಿದ್ರೆ ಆಕಿತ್ತ ಆಗಲಿ. ಕಾರವಾರ ಆದ್ಮೇಲೆ ಒಂದು ಸ್ಟೇಷನ್ ಬರುತ್ತಲ್ಲ ರೀ, ಅಸ್ನೋಟಿ ಅಂತೇಳಿ, ಅಲ್ಲಿ ತರವಾರ ಸಿಗ್ನಲ್ ಇಲ್ಲ ನೋಡ್ರಿ. ಅಲ್ಲಿ ಮುಂದೆ ಸಿಗ್ನಲ್ ಇಲ್ಲ. ನೋಡೋಣ ಯಾವಾಗ ಡಿಪಾರ್ಟ್ ಆಗ್ತೀವಿ ಅಂತೇಳಿ. ಮೇ ಬಿ ಲೈನ್ ಕ್ಲಿಯರ್ ಮಾಡತ್ತಿರ್ಬೇಕು ಇವ್ ಸಂಬಂಧ. ಮಡ್ಗಾಂವದ್ದು 1ನೇ ಪ್ಲಾಟ್ಫಾರ್ಮಿಗೆ ಎಂಟ್ರ್ ಆದೀವ್ರಿ ನಾವು. ಎರ್ನಾಕುಲಂ ಲೋಕಮಾನ್ಯ ತಿಲಕ್ ಟರ್ಮಿನಸ್ LTT ದುರಂತೋ ಎಕ್ಸ್ಪ್ರೆಸ್ ಬಂದೈತ್ರಿ. ಈಗ
ಥರ್ಡ್ ಆಫಿಷಿಯಲ್ ಸ್ಟಾಪ್ ಮಡಗಾಂವ್ ಜಂಕ್ಷನ್ ಯಾಕಂತಾರಪ್ಪ ಅಂದರೆ ಇಲ್ಲೇ ಲೋಂಡಾದಿಂದ ಒಂದು ಲೈನ್ ಬಂದೈತ್ರಿ. ಅದು ಲೋಂಡಾದ ಲೈನ್ ಹೋಗಿ ಕೊಡುತ್ತೆ. ಇಲ್ಲಿಂದ ಮಡಗಾಂವದಿಂದ ಲೋಂಡಾಕ್ಕೆ ಹೋಗ್ಯದ ನಮ್ಮ ಮಿರಾಜ್ ಹುಬ್ಳಿ ಲೈನ್ ಕೊಡುತ್ತೆ. ಇದಕ್ಕೆ ಜಂಕ್ಷನ್ ಅಂತಾರೆ. ಮತ್ತು ಮಡಗಾಂವ್ ಬರುತ್ತೆ ರೀ ಗೋವಾ ಒಳಗೆ. ನಾವು ಆಫಿಷಿಯಲಿ ಗೋವಾಕ್ಕೆ ಎಂಟ್ರ್ ಅದೀವಿ. ಕೇರಳದಿಂದ ಬಿಟ್ಟು ನಾವು ನಮ್ಮ ಮಂಗಳೂರಿಂದ ಕರ್ನಾಟಕ ಎಂಟ್ರ್ ಅದೀವಿ. ಕರ್ನಾಟಕ ನಾವು ಕಾರವಾರ ಬಿಟ್ಟು ಇತ್ತಾಗ ಅದು ಕೆನಕೋನಾದಿಂದ ನಾವು ಇದಕ್ಕೆ ಗೋವಾಕ್ಕೆ ಎಂಟ್ರ್ ಅದೀವಿ ರೀ. ಗೋವಾದಾಗ ಅದೀವಿ. ಇದು ಥರ್ಡ್ ಆಫಿಷಿಯಲ್ ಸ್ಟಾಪ್ ನಮ್ದು. ಇದಾದ್ಮೇಲೆ ನೆಕ್ಸ್ಟ್ ನಮ್ದು ಸ್ಟಾಪ್ಗಳು ಬಂದುಬಿಟ್ಟು ರತ್ನಗಿರಿ, ಪನ್ವೇಲು ಮುಂಬೈ ಅನ್ಕೋರಿ. ಮತ್ತು ರತ್ನಗಿರಿ ಒಂದು ಸ್ಟಾಪ್ ಆಗುತ್ತೆ ನಮ್ದು. ಮಧ್ಯಾಹ್ನ ಬರುತ್ತೆ. ಈಗ ಇಲ್ಲೇ ನಮ್ದು ಊಟ ಬೋರ್ಡ್ ಮಾಡ್ತಾರೆ. ಮಧ್ಯಾಹ್ನ ಊಟ ಬ್ರೇಕ್ಫಾಸ್ಟ್ ಬೋರ್ಡ್ ಆಗಿತ್ತು ನಮ್ಮ ಮ್ಯಾಂಗ್ಳೂರು ಇದರಿಂದ ಜಂಕ್ಷನಿಂದ. ಮ್ಯಾಂಗ್ಳೂರು ಜಂಕ್ಷನಿಗೆ ಲಘು ಇದ್ರಿ ಇಲ್ಲೇ ಲೇಟಾಗಿ ಬಂದಾನ 50 ನಿಮಿಷ. ಯಾಕಂತೇಳಿ ನನಗೂ ಗೊತ್ತಾಗಲಿ. ಬಟ್ ನಾನು ಯಾವಾಗ ಎಚ್ಚರಾಗಿತ್ತಲ್ಲ ಸ್ವಲ್ಪ ನೋಡೀನಿ. ಯಾವೆಲ್ಲ ಇದನ್ನೇ ಇದ್ದ ಏನಂದ್ರೆ ಒಟ್ಟು ಡಿಲೇ ಆಗತ್ರಿ. ಕೆಲ ಫುಲ್ ಫ್ಲ್ಯಾಟ್ 120 ಹೊಂಟಿದ್ದ. ರಾತ್ರಿ ರೀ ಏನು ತೋರ್ಸೋಕ್ಕಾಗಲ್ಲ ಅಂತೇಳಿ ನಾನು ಸುಮ್ಮನೆ ಮಲ್ಕೊಂಡೆ. ಬಟ್ ಆನ್ ಟೈಮ್ ಹೋಗಿದ್ದೆ ಇದಕ್ಕೆ ಮ್ಯಾಂಗ್ಳೂರಿಗೆ. ಇಲ್ಲಿ ಲೇಟ್ ಆಯ್ತು ಯಾಕಂದ್ರೆ ನಡಕ್ಕೊಮ್ಮೆ ರಾಜಧಾನಿ ಸ್ಕಿಪ್ ಆತ. ನಾದು ಕ್ಯಾಮ್ರಾ ಆನ್ ಮಾಡೋ ಹುಡುಕ ದಾಟ್ ಹೋಗೇ ಬಿಡ್ತದೆ. ಅಷ್ಟು ಫಾಸ್ಟ್ ಹೋದ್ರಿ ಅಷ್ಟು ನೋಡಿ ಅಂತೇಳಿ. ಬರ್ರಿ ಮತ್ತು ದುರಂತದ ಕಾಸ್ಟಿಂಗ್ ಬಗ್ಗೆ ಮಾತಾಡ್ಬೇಕಂದ್ರೆ ದುರಂತದ್ರಿ ಮಡಗಾವಿಂದ ಇದು ಮುಂಬೈ ಮಠ ಒಂದೇ ಭಾರತಿಗೆ 1750 ರೂಪೀಸ್ ಐತ್ರಿ. ದುರಂತದ ಅಷ್ಟಿಗೆ ಗೊತ್ತ್ರಿ 2100 ರೂಪೀಸ್ ಐತಿ. ಅಂದ್ರೆ ಥರ್ಡ್ AC ಮಾತಾಡತ್ತೆ ನಾನು. ಇದು ಒಂದೇ ಭಾರತದ ಚೇರ್ ಕಾರ. ಇದು ಒಂದಿಟ್ಟು ಥರ್ಡ್ AC ಒಂದು ಟೈಪ್ ಸಿಮ್ಲರ್ ಆಕತ್ತಲ್ಲ ರೀ. ಬಟ್ ಇದ್ರದೊಳಗೂ ಚೇರ್ ಕಾರ್ ಐತಿ. ಅದಕ್ಕೂ 1800, ಅದಕ್ಕೂ 1800 ಫುಲ್ ನೋಡ್ರಿ ಹೆಂಗೈತಿ. ಒಂದೇ ಭಾರತ್ ಇಪ್ಪತ್ನಾಲ್ಕು ಡಿಪಾರ್ಟ್ ಆದ್ವಿ ರೀ ನಾವು ಮಡಗಾಂವ್ ಜಂಕ್ಷನಿಂದ. ಈಗ ನೆಕ್ಸ್ಟ್ ಸ್ಟಾಪ್ ಬಂದುಬಿಟ್ಟು 236 ಕಿಲೋಮೀಟ್ರ್ ಆದಮೇಲೆ ರತ್ನಗಿರಿ. ಮಡಗಾಂವ್ ಸ್ಟೇಷನು ಅಂಡರ್ ಕನ್ಸ್ಟ್ರಕ್ಷನ್ ಐತ್ರಿ ನೋಡ್ರಿ ಇಲ್ಲಿ. ಇದು ಮುಂದೆ ವರ್ಲ್ಡ್ ಕ್ಲಾಸ್ ರೈಲ್ವೆ ಸ್ಟೇಷನ್ ಆಗೋದ್ರಾಗ ಐತಿ. ಗೋವಾ ಒಳಗೆ ತಿವಿಮ ಕರ್ಮಾಲಿ ಅಂತ ಬರುತ್ತೆ ರೀ. ಆ ಸೈಡ್ ನಾವು ಮಾಂಡವಿ ಎಕ್ಸ್ಪ್ರೆಸ್ಸನ್ನು ಓವರ್ಟೇಕ್ ಮಾಡ್ತೀವಿ. ತೋರಿಸ್ತಾನೆ ಅದನ್ನು ಭಾಳ ಸ್ಪೀಡ್ಲಿ ಓವರ್ಟೇಕ್ ಮಾಡ್ಬೋದು. ಯಾಕಂದ್ರೆ 120 ಸೆಕ್ಷನ್ ಐತಲ್ಲ ಮತ್ತು ಬೇರೆ ಟ್ರೈನ್ಗಳ್ಗತ್ತೆ ಈ ಟ್ರೈನಿಗೆ ಬರೀ ಇನ್ನು ನಾವು ರನ್ನಿಂಗ್ ಒಳಗೆ ಕ್ರಾಸಿಂಗ್ ಸಿಗಂಗಿಲ್ಲ ರೀ. ಯಾಕಂದ್ರೆ ಇದು ಸಿಂಗಲ್ ಟ್ರ್ಯಾಕ್ ಇರೋದ್ರಿಂದ ಇದು ಕೊಂಕಣ್ ರೈಲ್ವೆ ಸಿಂಗಲ್ ಟ್ರ್ಯಾಕ್ ಐತ್ರಿ ಎಂಡ್ ಟು ಎಂಡ್. ಅದ್ರ ಸಂಬಂಧ ನಮಗೆ ಬರೀ ಇವು ಏನಂದ್ರೆ ಕ್ರಾಸಿಂಗ್ ಸಿಗ್ತಾವೆ. ಅಂದ್ರೆ ಎಲ್ಲರ ನಾವ್ರ ನಿಂದಿರ್ತೀವಿ ಅವ್ರನ್ನ ನಿಂದಿರ್ಸ್ತಾರೆ ತೋರಿಸ್ತೀವಿ. ಬಟ್ ಆಲ್ಮೋಸ್ಟ್ ಅಪೋಸಿಟ್ ಟ್ರೈನ್ನ ನಿಂದಿರ್ಸ್ತಾರೆ. ಎಲ್ಲ ತೋರಿಸ್ತೀನಿ. ಅದಕ್ಕೆ ಈ ರೂಟ್ ಮಾಡತ್ತಿದ್ರಿ. ಈ ಟ್ರೈನ್ ಒಳಗೆ ಮಾಡತ್ತಿದ್ದು ಯಾಕಂದ್ರೆ ಕ್ರಾಸಿಂಗ್ಸ್ ಓವರ್ಟೇಕ್ಸ್ ಭಾಳ ಸಿಗ್ತಾವೆ. ಅದೇನದು ಲೈನ್ ನೋಡತ್ತಿರಲ್ಲ ಅದು ಡಾಬೋಲಿ ಮೇಲೆ ವಾಸ್ಕೋಡಿಗಾಮಕ್ಕೆ ಹೋಗುತ್ತೆ. ಅದಕ್ಕೆ ಮಜೋರ್ದಾಗ್ ಜಂಕ್ಷನ್ ಅಂತಾರೆ. ಮಜೋರ್ದಾಗ್ ಜಂಕ್ಷನ್ ಒಳಗೆ ಇದಾಗುತ್ತೆ ಸಪ್ರೇಟ್. ನಾವೀಗ ಕರ್ಮಾಲಿ ತಿವಿ ಮೇಲೆ ರತ್ನಗಿರಿ ಹೊಂಟೀವಿ. ಇಲ್ಲಿ ನೋಡ್ರಿ ವರ್ಣಾ ಜಂಕ್ಷನ್ ಒಳಗೆ ನಾವು ಹಜರತ್ ನಿಜಾಮುದ್ದೀನ್ ಸೂಪರ್ ಫಾಸ್ಟ್ ಅಂದರೆ ತಿರುವನಂತಪುರಮಿಂದ ಹಜರತ್ ನಿಜಾಮುದ್ದೀನ್ಗೆ ಹೋಗುವಂಥ ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ಸನ್ನು ಓವರ್ಟೇಕ್ ಮಾಡತ್ತೀವಿ. ಇಲ್ಲೇ ಮೊದಲೇ ಇತ್ತಿದೆ. ನಾವು ಬಂದು ಓವರ್ಟೇಕ್ ಮಾಡತ್ತೀವಿ ಇದನ್ನೀಗ. ನಾನು ನಿಮ್ಗೆ ಹೇಳ್ದಂಗೆ ಇದು ಸಿಂಗಲ್ ಟ್ರ್ಯಾಕ್ ಇರೋದ್ರಿಂದ ಮುಂದೆ ಕೊಂಕಣ್ ಕನ್ಯಾ ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ ಬರೋದೈತೆ ರೀ. ಮುಂಬೈದಿಂದ ಮಡಗಾಂವ್ಗೆ ಬರೋದು. ಅದು ಕರ್ಮಾಲಿಗೆ ಬಂದ ಮೇಲೆ ನಮ್ಗೆ ಸಿಗ್ನಲ್ ಸಿಗುತ್ತೆ. ಅಲ್ಲಿ ಮಟ್ಟ ಸಿಗ್ನಲ್ ಇಲ್ಲ. ಅದಕ್ಕೆ 2 ಟ್ರೈನ್ ಇಲ್ಲೇ ನಿಂತಾವೆ. ಬಟ್ ಫಸ್ಟ್ ನಾವು ಹೋಗ್ತೇವೆ ಅಂತ ಕಾನ್ಫಿಡೆನ್ಸ್ ಐತಿ. ಅದಷ್ಟೇ ಅಲ್ರಿ ನಮ್ಮ ಮುಂದೆ ನೋಡ್ರಿ ಇಲ್ಲಿ ಮಾಂಡವಿ ಎಕ್ಸ್ಪ್ರೆಸ್ ಹೊಂಟಿತ್ತು. ಅದ್ರ ಸಂಬಂಧ ನಮ್ಮನ್ನು ಇಲ್ಲಿ ತರಬಾರ ಕಂಟಿನ್ಯೂಸ್ 4 ಟ್ರೈನ್. ಅತ್ತಾಗಿಂದ 1 ಟ್ರೈನ್ ತರಿಸ್ಕೋಬೇಕು ಅವ್ರು ಸಿಂಗಲ್ ಟ್ರ್ಯಾಕ್ ಒಳಗೆ. ಇತ್ತಾಗಿಂದ 3 ಬಿಡ್ಬೇಕು. ಅದು ಒಂದು ಹೋಗಿ ಮುಟ್ಟೈತೆ ಬಿಡ್ರಿ, ಇನ್ನು 2 ಬಿಡ್ಬೇಕು. ನೋಡೋಣ ಹೆಂಗೈತಿ, ಮಜಾ ಭಾಳ ಐತಿಲ್ಲ ರೀ. ನೋಡ್ರಿ 2 ಟ್ರೈನ್ ಒಂದು ಸೇಮ್ ಡೈರೆಕ್ಷನ್ದಾಗ ಹೋಗುವ. ನೋಡ್ರಿ ಮುಂದೆ ಲೋಕೋಮೋಟಿವ್ ಐತಿಲ್ಲ, ಸೇಮ್ ಡೈರೆಕ್ಷನ್ದಾಗ ಹೋಗುವ. ಮುಂದೆ 1 ಟ್ರೈನ್ ಐತಿ, ಇವು 2 ಟ್ರೈನ್, ಅಪೋಸಿಟ್ 1 ಟ್ರೈನ್. ಮಸ್ತ್ ಸೈಕ್ ಐತಿ ನೋಡ್ರಿ. ನೋಡ್ಕೊತ ಇರ್ರಿ ಪೂರ್ತಿ. ಇಲ್ಲೇನು ನೋಡತ್ತಾರಲ್ರಿ ಈ ಟ್ರೈನ್ ಕಮ್ಮಿ ಕಾಸ್ಟ್ ರೀ. ಈ ಟ್ರೈನ್ ನಾವು ಇದಾವಲ್ಲ ಸ್ಲೀಪರ್ ಕೋಚ್, ಇದು ಜಾಸ್ತಿ ಕಾಸ್ಟ್. ಅದ್ರ ಥರ್ಡ್ AC ಇದ್ರದ್ದು ಸ್ಲೀಪರೇ ಜಾಸ್ತಿ ಐತಿ. ಬಟ್ ಜಾಸ್ತಿ ಯಾಕೆ ಕೊಡ್ಬೇಕಪ್ಪ ಅಂತ ನಾವು ನೋಡ್ರಿ ಇಲ್ಲಿ ನೋಡ್ರಿ ಇಲ್ಲಿ ಇದು ಎರ್ನಾಕುಲಂ ಜಂಕ್ಷನ್. ಈ ಟ್ರೈನ್ ಅಂದ್ರೆ ತಿರುವನಂತಪುರಂ ಸೆಂಟ್ರಲ್ದಿಂದ ಹಜರತ್ ನಿಜಾಮುದ್ದೀನ್ಗೆ ಹೋಗೋ ಟ್ರೈನು ಎರ್ನಾಕುಲಂ ಬಿಟ್ಟಿದ್ದು 6:15. ಬಟ್ ಎಲ್ಲೈತ್ರಿ ಇಲ್ಲೇ ಐತ್ರಿ. ನಮ್ಮ ಟ್ರೈನ್ ಬಿಟ್ಟಿದ್ದು ಎಷ್ಟು ಗಂಟೆಗೆ? 9:00. ನಮ್ಮ ಟ್ರೈನು ಇಲ್ಲೇ ಐತಿ. 3 ತಾಸು ಗ್ಯಾಪ್ ಇದ್ದರೂ ನಮ್ಮ ಟ್ರೈನ್ ಮುಂದೆ ಬಂದೈತಿ. ಇಲ್ಲಿ ನೋಡ್ರಿ ಇಲ್ಲೇ ಕೊಂಕಣ್ ಕನ್ಯಾ ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ ಅಂತ.
ಇಲ್ಲಿ ನೋಡ್ರಿ ಕೊಂಕಣ್ ಕನ್ಯಾ ಅಂತೂ ಬಂತು. ಈಗ ಸಿಗ್ನಲ್ ಯಾರಿಗೆ ಸಿಗುತ್ತೆ ಗೊತ್ತಾಗತ್ತ, ನೋಡೋಣ. ಆಲ್ಮೋಸ್ಟ್ ನಾನು ಅನ್ಕೊಂಡನಿ ನಮ್ಗೆ ಸಿಗುತ್ತೆ, ಯಾಕಂದ್ರೆ ದುರಂತೋ ಎಕ್ಸ್ಪ್ರೆಸ್ ರೀ ನಮ್ದು. ಬಟ್ ಕೊಂಕಣ್ ಕನ್ಯಾ ಸಂಬಂಧ ದುರಂತೋ ಥರ ಬರೋಲ್ಲ, ಅದೇ ಬೇಜಾರಾಗಿತ್ತು. ಅಲ್ಲಿ ನೋಡ್ರಿ ಇಲ್ಲೇ ಸಿಗ್ನಲ್ ಅದಕ್ಕೆ ಸಿಗ್ತಾ, ದುರಂತೋಗ ಸಿಕ್ತು ಸಿಗ್ನಲ್. ಇವ್ರು ನಮ್ಗಿಂತ 3 ತಾಸು ಮೊದಲ ಬಿಟ್ರು ನೋಡ್ರಿ. 6:15 ಬಿಟ್ಟಿದ್ದು ಟ್ರೈನು, ಇದು 9:15 ಬಿಟ್ಟಿದ್ದು ಟ್ರೈನು. ಬಟ್ ಪ್ರಿಯಾರಿಟಿ ಯಾರಿಗೆ 9:15 ಬಿಟ್ಟವ್ರಿ. ಯಾಕೆ ಹೇಳ್ರಿ, ದುರಂತೋ ಎಕ್ಸ್ಪ್ರೆಸ್. ಸಿಗ್ನಲ್ ಆತ, ಹಾರ್ನು ಆತ, ಡಿಪಾರ್ಟ್ ಆಗಂಬರಿ. ಇಲ್ಲಿ ನೋಡ್ರಿ ಡಿಪಾರ್ಟ್ ಆದ್ವಿ ನಾವು ವರ್ಣದಿಂದ. ಇಲ್ಲೇ ಏನಿಲ್ಲ ಅಂದ್ರೆ ಒಂದು ಅರ್ಧ ತಾಸು ಮೇಲೆ ತರಬಿದ್ದೀವ್ರಿ ನಾವು. ಎದ್ರ ಸಂಬಂಧ ಅಂದ್ರೆ ಕೊಂಕಣ್ ಕನ್ಯಾ ಪಾಸ್ ಆತ, ನಾವು ಡಿಪಾರ್ಟ್ ಆದ್ವಿ. ಬಟ್ ತಿರುವನಂತಪುರಮಿಂದ ಹಜರತ್ ನಿಜಾಮುದ್ದೀನ್ಗೆ ಹೋಗೋ ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ನ ಇಲ್ಲೇ ತರಬಿರ, ಯಾಕಂದ್ರೆ ನಾವು ಅದನ್ನು ಇಲ್ಲೇ ಓವರ್ಟೇಕ್ ಮಾಡ್ಬೇಕು. ವ್ಯಾಪ್ ರಾಯ್ಪುರ ಮತ್ತು ನಮ್ಮದು ವ್ಯಾಪ್ 4 ಐತಿ. ಇಲ್ಲಿ ನೋಡ್ರಿ ಈಗ ನಾವು ಕರ್ಮಾಲಿ ಸ್ಕಿಪ್ ಮಾಡತ್ತೀವಿ. ಒಂದಷ್ಟು ಟ್ರೈನ್ಗಳು ಕರ್ಮಾಲಿ ತಿವಿಮ್ಗೂ ಸ್ಟಾಪ್ ಅದಾವ, ಕರ್ಮಾಲಿ ಮತ್ತು ತಿವಿಮಿಗೆ ಸ್ಟಾಪ್ ಅದಾವ. ಮತ್ತು ನೀವು ನಾರ್ತ್ ಗೋವಾ ಸೈಡ್ ಹೋಗ್ಬೇಕಂದ್ರೆ ಕರ್ಮಾಲಿ ತಿವಿಮ್ಗೆ ಹೇಳ್ಕೊಬೇಕು. ಇದು ನೆನಪಿಟ್ಕೋರಿ. ಮಡಗಾಂವದಿಂದ ಭಾಳ ದೂರ ಆಗುತ್ತೆ, ವಾಸ್ಕೋದಿಂದನೂ ದೂರ ಆಗುತ್ತೆ. ಕರ್ಮಾಲಿ ತಿವಿಮ್ದಿಂದ ಸಮೀಪ ಆಗುತ್ತೆ. ನಾನು ಕರ್ಮಾಲಿ ಸ್ಕಿಪ್ ಮಾಡೋದು ಅಂದ್ಕೊಂಡೆ, ಬಟ್ ತರಬಿಟ್ರಿ, ಸಿಗ್ನಲ್ ಇಲ್ಲ. ಇದು ಕರ್ಮಾಲಿ ಸ್ಟೇಷನ್ ಹೊರಗೆ ನೋಡ್ರಿ, ಇಲ್ಲಿ ಈ ಸೈಡ್ ಲೆಫ್ಟ್ ಸೈಡಿಗೆ ಎಷ್ಟು ಮಸ್ತ್ ಐತೆ. ಬ್ಯಾಕ್ ವಾಟರ್ಸ್ ಇರ್ಬೇಕಿದ್ದು ಮೇ ಬಿ. ಸ್ಟೇಷನಿಂದನೇ ಕಾಣುತ್ತೆ ಡೈರೆಕ್ಟ್. ಇಲ್ಲಿ ನೋಡ್ರಿ, ಇಲ್ಲಿ ಟ್ರೈನ್ ತರಬಾರ ಕರ್ಮಾಲಿ ಒಳಗೆ ಸಿಗ್ನಲ್ ಇಲ್ಲ, ಅಲ್ಲಿ ತೋರಿಸ್ತಾನೆ ನೋಡ್ರಿ. ಅಲ್ಲಿ ಈ ಟ್ರೈನ್ ಸಂಬಂಧ ನಮ್ಮನ್ನು ತರಬಿದ್ರಿ. ಯಾವ ಟ್ರೈನ್ ಇದೆ ಅದು? ಪ್ಯಾಸೆಂಜರ್ ಟೈಪ್ ಅನ್ಸತ್ತೆ ರೀ. ರತ್ನಗಿರಿ ದಿವಾ ಇಲ್ಲಿ ಯಾಕೆ ಬಂತ್ರಿ? ಇಲ್ಲಿ ನೋಡ್ರಿ, ಇಲ್ಲೇ ಈ ಟ್ರೈನ್ ಸಂಬಂಧ ನಮ್ಮನ್ನು ತರಬಿದ್ರು. ಅಲ್ಲೇ ಸೂಪರ್ ಫಾಸ್ಟಿನ ಸೈಡ್ ತರಬಿದ್ರು ಅಂತ ಏನೋ ದಾರಿ ಕೊಟ್ರೆ, ಬಟ್ ಇಲ್ಲಿ ಪ್ಯಾಸೆಂಜರ್ಗಳು ಸಂಬಂಧ ತರ್ಬತ್ತಾರೆ. ನಂಗೆ ಗೊತ್ತಾಗುತ್ತೆ, ನಗಿ ಬರೋದತ್ತೆ. ಈ ಟ್ರೈನ್ ಬಂದಮೇಲೆ ಸಿಗ್ನಲ್ ಸಿಕ್ತರೆ ಈಗ ನಾವು ಡಿಪಾರ್ಟ್ ಆದ್ವಿ ಕರ್ಮಾಲಿಯಿಂದ. ಇಲ್ಲಿ ನೋಡ್ರಿ, ನಮ್ಮ ಟ್ರೈನ ಸಿಂಧುದುರ್ಗಕ್ಕೆ ಇನ್ನೊಂದು 3 ಕಿಲೋಮೀಟ್ರ್ ಐತಿ. ಬಟ್ ಸಿಂಧುದುರ್ಗದಾಗ ಯಾವ್ಯಾವ ಟ್ರೈನ್ ಅದಾವಂದ್ರೆ ಮುಂಬೈ ಟು ಇದು ಮಡ್ಗಾಂವ್ ಹೋಗುವಂಥ ವಂದೇ ಭಾರತ್ ಮತ್ತು ಮಾಂಡವಿ ಎಕ್ಸ್ಪ್ರೆಸ್ ಎರಡೂ ಅಲ್ಲೇ ನಿಂತಾವ ಸಿಂಧುದುರ್ಗದಾಗ. ಯಾಕೆ ನಿಂತಾವಂದ್ರೆ ನಮಗೆ ದಾರಿ ಮಾಡಿಕೊಡಾಕ್ರಿ. ವಂದೇ ಭಾರತ್ ಸದಕ್ಕೆ ಸೈಡ್ ನಿಂತೈತಿ, ದುರಂತೋ ಸಂಬಂಧ ತೋರಿಸ್ತಂಬರ್ರಿ. ಮಾಂಡವಿನ ನಾವು ಓವರ್ಟೇಕ್ ಮಾಡ್ತೇವೆ. ಈಗ ಇಲ್ಲಿ ಮಾಂಡವಿ ಎಕ್ಸ್ಪ್ರೆಸ್ ಐತ್ರಿ. ಇಲ್ಲಿ ನೋಡ್ರಿ, ಇಲ್ಲ ಆಚ ಕಡೆ ಮಾಂಡವಿ, ಈಚ ಕಡೆ ವಂದೇ ಭಾರತ್ ಎರಡನ್ನೂ ನಾವು ಇದನ್ನು ಮಾಡಿದ್ದೇವೆ. ಇದನ್ನ ಸೈಡ್ ತಲ್ಬಾರ, ಇದನ್ನು ಓವರ್ಟೇಕ್ ಮಾಡಿದ್ದೇವೆ. ದುರಂತೋ ಪ್ರಿಯಾರಿಟಿ ನೋಡ್ರಿ.
ಈಗ ಗೊತ್ತಾದ್ರೆ ದುರಂತದ ಪ್ರಿಯಾರಿಟಿ ಹೆಂಗಿತ್ತು ಒಂದು ಸ್ಟೇಷನ್ದಾಗ ಒಂದು ಕ್ರಾಸಿಂಗ್ ಒಂದು ಓವರ್ಟೇಕ್ ದುರಂತ ಅಂದ್ರೆ ಇಲ್ಲ ನೋಡ್ರಿ ಪ್ರಿಯಾರಿಟಿ ಒಂದೇ ಬರತ್ತು ಸೈಡ್ ನಿಂದ್ರಬೇಕು ಹೆಂಗೆ. ಇಲ್ಲಿ ನೋಡ್ರಿ ಇಲ್ಲೇ ಟೈಮ್ 12:14 ಆಗೈತಿ. ಲಂಚ್ ಸರ್ವ್ ಮಾಡ್ಯಾರ. ಇದು ನಮ್ದು ಟಿಕೆಟ್ ಒಳಗೆ ಇನ್ಕ್ಲೂಡ್ ಮಾಡ್ಸೇನ್ರಿ ನಾನು ಊಟ. ಲಂಚ್ ಸರ್ವ್ ಆಗೈತಿ. ಲಂಚ್ ಒಳಗೆ ನಮ್ಮ ಹೊರಗಿಂದ ನೋಡ್ರಿ ಏನೈತೆ ಅಂದ್ರೆ ಒಂದು ರೈಸ್ ಇರುತ್ತೆ ರೀ, ಒಂದು ಪಲ್ಯ ಇರುತ್ತೆ, ಒಂದು ದಾಲ್ ಇರುತ್ತೆ. ಇಲ್ಲೇ ಚಪಾತಿ ಅಥವಾ ಪರಾಟ ಅದಾವ, ಒಂದು ಪಿಕಲ್ ಐತಿ, ಒಂದು ಚಮಚೆ ಮತ್ತು ದಹಿ ಅಂದ್ರೆ ಮೊಸರು ಐತಿ, ಇಷ್ಟೇ ಐತಿ. ಮತ್ತು ಇದು ಥರ್ಡ್ AC ಒಳಗೆ ಬೇರೆ ಟೈಪ್ ಇರುತ್ತೆ, ಒಂದು ಮ್ಯಾಂಗೋ ಜ್ಯೂಸ್ ಎಲ್ಲ ಕೊಡ್ತಾರಲ್ಲೇ. ಇದ್ರೊಳಗೆ ಏನೈತಿ ನೋಡೋಣ ಕೊಟ್ಟಿದ್ರಾಗ್ರೆ. ಇಲ್ಲಿ ನೋಡ್ರಿ ಇಲ್ಲ ಊಟ ಓಪನ್ ಮಾಡೀನಿ. ಏನೇನೈತಪ್ಪ ಅಂತ ನೋಡ್ದಾದ್ರೆ ಇಲ್ಲಿ ನೋಡ್ರಿ ಇಲ್ಲ ಒಂದು ಪನ್ನೀರದ ಪಲ್ಯ ಐತಿ. ಏನಿಲ್ಲ ಅಂದ್ರೆ ಒಂದು 7ರಿಂದ 8 ಪೀಸ್ ಪನ್ನೀರ್ ಅದಾವ, ವರ್ತ್ ಐತ್ರಿ 7ರಿಂದ 8 ಪೀಸ್ ಅಂದ್ರೆ. ಮತ್ತು ದಾಲ್ ಐತಿ ನೋಡ್ರಿ ಇಲ್ಲ. ದಾಲ್ ಸ್ವಲ್ಪ ಗಟ್ಟಿ ಅನ್ಸದ ನಂಗೆ, ಗಟ್ಟಿ ಐತಿ ಸ್ವಲ್ಪ ಕೆಳಗಿಂದ ನೋಡ್ರಿ ಗಟ್ಟಿ ಐತಿ ದಾಲ್. ಮತ್ತು ದಾಲ್ ರೀ ಇದು ದಾಲ್. ಮತ್ತು ಇದು ಜೀರಾ ರೈಸ್. ಮತ್ತು ಇಲ್ಲಿ ಪರಾಟ ಅದಾವು, ದಪ್ಪ ಅದಾವೆ ರೀ. ತೆಳಗೆ ಇದ್ರೆ ಚಪಾತಿ ಅಂತಾರೆ, ದಪ್ಪ ಅದಾವು ಪರಾಟ ಅಂತವು. ಅವ್ರು ಕೇಳಿದೆ ನಾನು, ಹೇಳಿರವ್ರ ಇಷ್ಟ ಐತಿ. ಮತ್ತು ಒಂದು ಮೊಸರಿನ ಪ್ಯಾಕೆಟ್ ಕೊಟ್ರೆ, ಮೊಸರಿಂದ ಇದನ್ನು ಕೊಟ್ರೆ ಅಂತ ಹೇಳಿಬಿಟ್ಟೇನಿ. ಕ್ಲಾಸಿಕ್ ಮದರ್ ಡೈರಿದ. ಎಷ್ಟು ಅಂದ್ರೆ ಇದ್ರ ಚಾರ್ಜ್ನೇ ಐತ್ರಿ, ಏನಿಲ್ಲ ಅಂದರೂ ಅಷ್ಟು 10 ರೂಪಾಯಿ ಐತ್ರಿ ಇದ್ರ ಚಾರ್ಜ್. ಟೋಟಲ್ ನಾವು ಊಟಕ್ಕೆ ಕೊಟ್ಟಿದ್ದ 250 ರುಪೀಸ್. ಬ್ರೇಕ್ಫಾಸ್ಟ್, ಮಧ್ಯಾಹ್ನ ಈ ಊಟ ಮತ್ತು ಸಂಜೆಗೆ ಸ್ನ್ಯಾಕ್ಸ್ ಮತ್ತು ಒಂದು ವಾಟರ್ ಬಾಟ್ಲದ್ದೆಲ್ಲ ಅದ್ರೊಳಗೆ ಮಿಕ್ಸರ್ ಇರುತ್ತೆ ರೀ. ನೋಡೋಣ ಬರ್ರಿ, ಟೇಸ್ಟ್ ನೋಡಿ ಹೇಳ್ತಾನೆ ಇದು ಹೆಂಗೈತಿ. ಬರ್ರಿ ಈಗ ಮೊದಲು ನಾವು ಇದು ಪನ್ನೀರ್ ಟೇಸ್ಟ್ ಮಾಡೋಣಂತ ತೊಗೊಂಡು ಒಂದು ಪೀಸ್ ಪನ್ನೀರ್ ತೊಗೋತಾನೆ. ಪನ್ನೀರ್ ಟೇಸ್ಟಿ ಐತ್ರಿ. ಬಟ್ ಪನ್ನೀರ್ ಸ್ವಲ್ಪ ಫ್ರೆಶ್ ಇಲ್ಲ. ಯಾಕಂದ್ರೆ ಪನ್ನೀರ್ ಫ್ರೆಶ್ ಇದ್ರೆ ಹೆಂಗೆ ಅನ್ಸುತ್ತೆ, ಬಾಯಾಗ ಫೀಲ್ ಆಗಿಬಿಡ್ತದೆ, ಅದು ಫೀಲ್ ಆಗೋದಿಲ್ಲ ಪನ್ನೀರ. ಮತ್ತು ಗ್ರೇವಿ ಭಾಳ ಐತ್ರಿ, ಗ್ರೇವಿ ಚಲೋ ಐತಿ ಪನ್ನೀರದ್ದು. ಬಟ್ ನಾವೇನು ಈ ಕ್ಯಾಟ್ರಿಂಗ್ದಾಗ 2-3 ಸಲ ತರಿಸಿದ್ವಲ್ಲ ಹಳೆ ವಿಡಿಯೋದಾಗ, ಆ ಟೈಪ್ ಅಂತೂ ಇಲ್ಲ, ನಾರ್ಮಲ್ ಬೇಸಿಕ್ ಐತಿ. ಮತ್ತೀಗ ದಾಲ್ ನೋಡೋಣ ಬರ್ರಿ. ದಾಲ್ ಚಲೋ ಐತ್ರಿ, ಪ್ಲೇನ್ ಚಲೋ ಐತಿ. ರೈಸ್ ಜೊತೆ ಮಸ್ತ್ ಮಿಕ್ಸರ್ ಆಗುತ್ತೆ. ಮತ್ತು ಜೀರಾದ ಫ್ಲೇವರ್ ಭಾಳ ಬರೋದು ದಾಲ್ ಒಳಗೆ. ಜೀರಾನು ಭಾಳ ಹಾಕ್ಯಾರ ಅದ್ರೊಳಗೆ, ಅಂದ್ರೆ ಜೀರಿಗೆ. ಮತ್ತು ರೈಸ್ ಜೊತೆ ದಾಲ್ ಹಾಕೊಂಡು ತಿಂದೆ. ಜೀರಾ ರೈಸ್ ಹೆಂಗೈತಿ ನಿಮ್ಗೆ ಹೇಳ್ತೀನಿ. ಸ್ವಲ್ಪ ಬಿಸಿ ಐತ್ರಿ, ಮೀಡಿಯಮ್ ಹಾಟ್ ಐತಿ. ಜೀರಾ ರೈಸ್ ಬಿಸಿ ಇಲ್ಲ ಅಷ್ಟೇನ, ಆರು ಇದೆ ಜೀರಾ ರೈಸ. ಮತ್ತು ದಾಲ್ ಸ್ವಲ್ಪ ಬಿಸಿ ಐತಿ, ಅದರಿಂದ ಸ್ವಲ್ಪ ಟೇಸ್ಟ್ ಬರೋದ ಚಲೋ ಐತಿ. ಮತ್ತು ಒಂದು ಇದು ಪರಾಟ ಐತಲ್ರಿ, ಇದು ಬಿಸಿ ಇಲ್ಲರಿ, ಪರಾಟನೂ ಬಿಸಿ ಇಲ್ಲ. ಪನ್ನೀರದ್ದು ಗ್ರೇವಿ ಹಾಕೊಂಡು ತಿಂತಾರೆ ಇಲ್ಲಿ. ಟೇಸ್ಟ್ ಚಲೋ ಕೂಡ ಆಗತ್ತೆ ರೀ. ಪರಾಟ ಮೇಲೆ ಪನ್ನೀರ್ ಗ್ರೇವಿ, ಬಟ್ ಬಿಸಿ ಇಲ್ಲ. ಅದ ಒಂದು ಬಿಸಿ ಇಲ್ಲ ಅನ್ನೋದು ಬಿಟ್ಟರೆ ನಾರ್ಮಲ್ ಐತ್ರಿ. ಎಷ್ಟಂದ್ರೆ 110ಗೆ ಒಂದು 7.5 ಹಿಂಗೆ ರೇಟಿಂಗ್ ಕೊಡ್ಬೋದು ಐತಿ. ಬಟ್ ದುರಂತಲ್ ವೇಲಿಗೆ ಇನ್ನೂ ಚಲೋ ಇರ್ಬೇಕಂತ ಅನ್ನಿಸುತ್ತೆ ನನಗೆ. ನಿಮಗೆ ಹೆಂಗೆ ಅನ್ಸುತ್ತೆ ಕಾಮೆಂಟ್ ಮಾಡಿ ಹೇಳ್ರಿ. ಬರ್ರಿ ಇದು ಪೂರ್ತಿ ತಿಂತಾನೆ ತಿಂದು. ಇಲ್ಲಿ ನೋಡ್ರಿ ಇಲ್ಲೇ ಟನಲ್ ಕ್ರಾಸ್ ಮಾಡತ್ತವಿ. ಈಗ ಊಟ ಆತ, ಮೊಸರು ತಿನ್ನೋದ್ರಿ. ಮೊಸರು ತಿಂದು ಬರ್ರಿ. ಇದೇ ಒಳಗೆ ಏನು ರಿವ್ಯೂ ಮಾಡುವಂಥದ್ದು ಏನು ಇರಲ್ಲ ರೀ, ಸುಮ್ಮನೆ ಹಂಗೆ ತೋರಿಸಿದ್ರಿ ನಿಮಗೆ ಎಲ್ಲ ಊಟ ಅಂತ. ಟನಲ್ಗಳು ಭಾಳ ಕ್ರಾಸ್ ಆಗತ್ತವೆ, ಬಟ್ ಅದು ತೋರಿಸೋಂಗೆ ಏನು ವೆದರೇ ಇಲ್ಲ ರೀ, ಅದ ಒಂದು ಪ್ರಾಬ್ಲಮ್ ಐತಿ. ಇಲ್ಲಿ ನೋಡ್ರಿ ಇದು ಗುಡ್ ಕುಸಿಬಾರ್ದು ಅಂತ ಹೇಳಿ ಹೆಂಗೆ ಜಾಲಿ ಹಾಕಿರಬೇಕು. ಕೊಂಕಣ್ ರೈಲ್ ಬೈಸ್ ಸ್ಕಿಪ್ ಮಾಡ್ತೀವಿ. ಎಲ್ಲೋ ಸಿಗ್ನಲ್ ಐತ್ರಿ, ಡು ನಾಟ್ ಅಲೈಟ್ ಹಿಯರ್. ಇವರೆಲ್ಲ ಏನು ಪ್ಯಾಸೆಂಜರ್ಸ್ ನೋಡತ್ತಾರಲ್ಲ, ಎಲ್ಲರೂ ಇವರ ಮಾಂಡವಿಗೆ ವೇಟಿಂಗ್ ನೋಡ್ರಿ. ನೋಡ್ರಿ ಇಲ್ಲಿದೆ ಸಿಂಗಲ್ ಟ್ರ್ಯಾಕ್ ಐತಿ ಪೂರ್ತಿ. ನೋಡ್ರಿ ಇಲ್ಲ ನಾನು ವಿಡಿಯೋ ಶೂಟ್ ಮಾಡತ್ತಿದ್ದೆ ಫೆಬ್ರವರಿ ಲಾಸ್ಟ್ ವೀಕ್ ಒಳಗೆ. ಏನಿಲ್ಲ ಇಲ್ರಿ, ಅಷ್ಟೇನು ವೆದರ್ ಚೆನ್ನಾಗಿಲ್ಲ. ಮನ್ಸೂನ್ ಒಳಗೆ ಬರ್ಬೇಕ್ರಿ ಈ ರೋಡ್ ಒಳಗೆ.
ಮಳೆಗಾಲದಾಗ ಬಂದ್ರೆ ಮಸ್ತ್ ಇರುತ್ತೆ. ಒಂದು ತಾಸು ಡಿಲೇ ಆಗಿ ರತ್ನಗಿರಿ ಎಂಟ್ರ್ ಅದೀವಿ ರೀ. ಇಲ್ಲಿ ನೋಡ್ರಿ, ಇಲ್ಲ ರತ್ನಗಿರಿ ಒಳಗೆ ನಾವು ಕ್ರಾಸಿಂಗ್ ಮಾಡತ್ತೇವೆ ಯಾರಿಗೆ ಹಜರತ್ ನಿಜಾಮುದ್ದೀನಿಂದ ಎರ್ನಾಕುಲಮ್ಗೆ ಹೋಗುವಂಥ ಮಂಗಳ ಲಕ್ಷದ್ವೀಪ್ ಎಕ್ಸ್ಪ್ರೆಸ್. ಬರೀ ನಾವು ಪ್ಲಾಟ್ಫಾರ್ಮ್ ಸೈಡ್ ಹೋಗೋಣ. ಒನ್ 322 ಎರ್ನಾಕುಲಮ್ ಮುಂಬೈ LTT ದುರಂತೋ ಎಕ್ಸ್ಪ್ರೆಸ್ ಬಂದತ್ರಿ. ಈಗ 4th ಅಫಿಷಿಯಲ್ ಸ್ಟಾಪ್ ರತ್ನಗಿರಿಗೆ. ರತ್ನಗಿರಿ ಬರತ್ತಾ ಮಹಾರಾಷ್ಟ್ರ ಒಳಗೆ. ರತ್ನಗಿರಿ ಫೇಮಸ್ ಐತ್ರಿ, ಅದು ಅಲ್ಫೋನ್ಸೋ ಮ್ಯಾಂಗೋಗೆ ಅಂದ್ರೆ ಮಾವಿನ ಭಾಳ ಫೇಮಸ್. ಅಲ್ಫೋನ್ಸೋ ಕೇರ್ಬೋದು ನೀವು. ಇದು ಆಗೋದು ರತ್ನಗಿರಿ ಒಳಗೆ. ಮತ್ತು ರತ್ನಗಿರಿಯಿಂದ ಸಮೀಪ ಆಗೋ ಪ್ಲೇಸ್ ಅಂದ್ರೆ ರತ್ನಗಿರಿ ಪೋರ್ಟ್. ಭಾರಿ ಅಂದ್ರೆ ಭಾರಿ ಸಮೀಪ ಐತಿ. ಇಲ್ಲೇ ಭಾಳ ಅರೇಬಿಯನ್ ಸೀಗೆ ಹತ್ತೆ ಐತ್ರಿ ರತ್ನಗಿರಿ. ಮತ್ತು ರತ್ನಗಿರಿಯಿಂದ ನೀವು ಗಣಪತಿ ಪುಲೆಗೆ ಭಾಳ ಈಸಿಯಾಗಿ ಹೋಗ್ಬೋದು. ಮತ್ತು ಗಣಪತಿ ಪುಲೆ ಅಂದರೆ ಏನಂತ ನೀವು ನಮ್ಮ ವಿಷ್ಣು ಸರ್ದು ಒಂದು ಫಿಲ್ಮ್ ನೋಡ್ರಿ ಏಕದಂತ, ಅದ್ರೊಳಗೆ ಗಣಪತಿಗೆ ಈಗ ಹೋಗ್ತಿರ್ತಾರಲ್ಲ ಗಣಪನ ಗುಡಿಗೆ, ಅದೇ ಗಣಪತಿ ಪುಲೆನೇ ಇದೆ. ಇಲ್ಲಿಗಿಂದ ಭಾಳ ಸಮೀಪ ಆಗುತ್ತೆ. ಈಗ ನಾವು ಏನಿಲ್ಲ ಅಂದರೂ 1 ತಾಸು ಡಿಲೇ ಆಗಿ ಬಂದೀವಿ ರೀ. 1 ತಾಸು ಡಿಲೇ ಆಗತ್ತಂದ್ರೆ ಭಾಳ ಕ್ರಾಸಿಂಗ್ಸ್ ಇದ್ರ ಸಂಬಂಧ ನಡಕ್ಕೆ ಅಲ್ಲೆಲ್ಲ ನಿಂತ್ಕೊಂತ ಕ್ಲಿಯರ್ ಮಾಡಿಸ್ಕೊಂತ ಬರ್ಬೇಕಂದ್ರೆ ಸ್ವಲ್ಪ ಡಿಲೇ ಆಗುತ್ತೆ. ಅದಕ್ಕೆ ಡಿಲೇ ಆಗುತ್ತೆ. ಇದಾದ್ಮೇಲೆ ನೆಕ್ಸ್ಟ್ ಸ್ಟಾಪ್ ಬಂದುಬಿಟ್ರೆ ನಮ್ದು ಇನ್ನು ಡೈರೆಕ್ಟ್ ಪನ್ವೇಲ್ ನಡಕ್ಕೆ ಏನು ರಸಿಕರು ತೋರಿಸ್ತೀನಿ, ಇಲ್ಲ ನಿಮ್ದು ಭೇಟಿ ಡೈರೆಕ್ಟ್ ಪನ್ವೇಲಿಗೆ ಆಗುತ್ತೆ. ಯಾಕಂದ್ರೆ ಮಿಡಲ್ ದಾರಿ ಒಳಗೆ ಅಷ್ಟೇನು ಇಲ್ಲ ರೀ. ನಾನು ನೋಡ್ಕೊತ ಬಂದೆ, ಸೀನ್ರಿನೂ ಅಷ್ಟೇನು ಚಲೋ ಇಲ್ಲ. ಮತ್ತು ಬರೋಣಂತ ಮಾಂಡವಿ ಎಕ್ಸ್ಪ್ರೆಸ್ದಾಗ ಈ ರೂಟ್ ಫುಲ್ ಮನ್ಸೂನ್ ಒಳಗೆ ಕವರ್ ಮಾಡಿ. ಮತ್ತು ಸ್ಟೇಷನ್ ಒಳಗೆ ಕಂಟಿನ್ಯೂಸ್ ವಡಾಪಾವ್ ಅದು ಭಾಳ ಸಿಗತ್ತವ, ಕಂಟಿನ್ಯೂಸ್ ಸಿಗತ್ತವ ಭಾಳ. ಇಲ್ಲಿ ಈ ಸೈಡ್ ಬಂದ್ರೆ ಮತ್ತು ನೀವು ಮುಂಬೈ ಟಚ್ ಕೊಟ್ಬಿಟ್ರೆ ಅಂದ್ರೆ ಮುಗ್ದ ಹೋಗುತ್ತೆ ಮಹಾರಾಷ್ಟ್ರಕ್ಕೆ. ವಡಾಪಾವ್ ಕಂಟಿನ್ಯೂ ಬರುತ್ತವ. ಇಲ್ಲೊಂದಿಷ್ಟು ಅನ್ರಿಸರ್ವ್ಡ್ ಪ್ಯಾಸೆಂಜರ್ಸ್ ಇದ್ರೆ ಅವ್ರನ್ನ ಇಷ್ಟು ಕಳಿಸಿದೆ ನಾನು. ಸುಮ್ಮನೆ ಗೊತ್ತಿದ್ದು ಹೇಳಿದ್ರೆ ತಪ್ಪಾಗತ್ತಲ್ಲ ರೀ ಅದ್ರ ಸಂಬಂಧ. ಈಗ ನೋಡ್ರಿ ಹೆಂಗಿದ್ರು ಟ್ರೈನ್ ಪೂರ್ತಿ ಖಾಲಿ ಐತಿ. TC ಬಂದ್ರೆ ಅವ್ರಿಗೆ ಇದು 3x3 ಫೈನ್ ಹಾಕ್ತಾರೆ. 3x3 ಫೈನ್ ಹಾಕ್ಬಿಡುತ್ತಂದ್ರೆ ಇದಕ್ಕೆ ಫೇರ್ ಜಾಸ್ತಿ ಐತ್ರಿ. ಅದ್ರ ಸಂಬಂಧ ಸುಮ್ಮನೆ ಬಡವ್ರು ಇರ್ತಾರೆ, ಹಿಂಗೆ ಎಲ್ಲ ಗೊತ್ತಿದ್ದು ಇದನ್ನು ಮಾಡ್ಬಾರ್ದು ಅಂತೇಳಿ ನಾನು ಅವ್ರನ್ನ ಹೇಳಿ ಇಳಿಸಿದೆ. ಇದಕ್ಕೆ ಹತ್ತಬೇಡ್ರಿ, ಸುಮ್ಮನೆ ನಿಮಗೆ ಜಾಸ್ತಿ ಫೈನ್ ಬೀಳುತ್ತೆ ಅಂಥೇಳಿ ಇಳಿಸಿ ನಾನೇ ಕಳಿಸಿದೆ ಅವ್ರಿಗೆ. ಇಲ್ಲಿ ನೋಡ್ರಿ ರತ್ನಗಿರಿದ ಎಷ್ಟು 2ನೇ ಪ್ಲಾಟ್ಫಾರ್ಮ್ದಾಗ ಚಂಡೀಗಢ ಕೋಚುವೇಲಿ ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ ಬಂತು. ಸಂಪರ್ಕ್ ಕ್ರಾಂತಿ ಅಂತೇಳಿ ಅನೌನ್ಸ್ಮೆಂಟ್ ಆತ್ರಿ ಇದ್ರದ್ದು. ಚಂಡೀಗಢ ಕೋಚುವೇಲಿ ಕೇರಳ ಸಂಪರ್ಕ್ ಕ್ರಾಂತಿ ಅಂದ್ರಿ. ಚಂಡೀಗಢ ಕೇರಳ ಸಂಪರ್ಕ್ ಕ್ರಾಂತಿ ಬಂದಮೇಲೆ ನಮ್ದು ಡಿಪಾರ್ಟ್ ಆತ್ರಿ ರತ್ನಗಿರಿಯಿಂದ. ಇನ್ನು ನೆಕ್ಸ್ಟ್ ಸ್ಟಾಪ್ ನಮ್ದು ಬಂದುಬಿಟ್ಟು ಪನ್ವೇಲ್ ಮುಂಬೈ ಒಳಗೆ ಬರುತ್ತಿರದ. ಬಟ್ ಒಂದು ರೋರೋ ಟ್ರೈನ ಬರಲಿಲ್ಲ ರೀ ಮಿಡಲ್, ಅದೇ ಬೇಜಾರಾಗಿದ್ದೆ. ನಾನು ನೋಡ್ರಿಲ್ಲ ಮಕ್ಕೊಂಡೇನಿ. ಯಾಕೆ ಮಕ್ಕೊಂಡೇನ ಅಂದ್ರೆ ಇದ್ರೆ ಇವತ್ತು ರಾತ್ರಿ ಮತ್ತೊಂದು ಟ್ರೈನ್ ಐತಿ. ಯಾವ ಟ್ರೈನ್ ಅಂದ್ರೆ ಲೋಕಮಾನ್ಯ ತಿಲಕ್ ಟರ್ಮಿನಸ್ಸಿಂದ ಕೊಯಂಬತ್ತೂರಿಗೆ ಹೋಗುವಂಥ ಕುರ್ರಾ ಎಕ್ಸ್ಪ್ರೆಸ್ ತುಂಬೈತ್ರಿ. ಟ್ರೈನ್ ತುಂಬೈತಿ. ಎಲ್ಲಿಂದ ತುಂಬ್ತ? ಮಂಗಳೂರಿಂದ ತುಂಬ್ತ ಟ್ರೈನ್. ತುಂಬ್ತಂದ್ರೂ ಅಷ್ಟಕ್ಕಷ್ಟೇ ರೀ, ಏನೋ ಒಂದು 20 ಸೀಟ್ ತುಂಬ ನೋಡು ಅಷ್ಟೆ. ಡಿಪಾರ್ಟ್ ಆದ್ವಿ ನಾವು ರತ್ನಗಿರಿಯಿಂದ. ಇನ್ನೊಂದು ತಿಂಗಳು ಬಿಟ್ಟು ಬರಗೋಡಕ್ಕೆ ಇಲ್ಲೇ ಈಜ್ ಸಿಗ್ತಾವೆ ನೋಡ್ರಿ, ಅಲ್ಫೋನ್ಸೋ ಮಾವಿನ ಸಿಗಕ್ಕೆ ಸ್ಟಾರ್ಟ್ ಆಕವ. ಇಲ್ಲಿ ನೋಡ್ರಿ ಮತ್ತೊಂದು ಕ್ರಾಸಿಂಗ್ ಏನೋ ಓವರ್ಟೇಕ್ ಬರೋದ್ರಾಗೈತಿ. ಯಾಕಂದ್ರೆ ಇಲ್ಲಿ ಸಾವಂತವಾಡಿ ದಿವಾ ಮಡಗಾಂವ್ ಯಾವ್ದು ರೀ ಇದು? ಮಡಗಾಂವ್ ಸಾವಂತವಾಡಿ ಪ್ಯಾಸೆಂಜರ್ ಅನ್ಸುತ್ತೆ ಮೇ ಬಿ, ಇಲ್ಲ ಸಾವಂತವಾಡಿ ದಿವಾ ಇರ್ಬೇಕು ಮೇ ಬಿ.
ಸಾವಂತವಾಡಿ ದಿವ ಪ್ಯಾಸೆಂಜರ ಅದು ಬಂತು ಬಾಜು ನಮ್ದು ಮೊದಲೇ ಇಲ್ಲಿ ನಿಂತಿತ್ತು. ಈ ಲೈನು ರೆಡ್ ಐತ್ರಿ ಮುಂದೆ, ಬಟ್ ಟ್ರೈನ್ ಯಾವ್ದು ಬರುತ್ತೆ ಇನ್ನೂ ಒಂದು ಐಡಿಯಾ ಇಲ್ಲ. ಅಪೋಸಿಟ್ ಬರ್ಬೋದು ಯಾವ್ದಾರ ಒಂದು. ಇಲ್ಲಿ ಯಾವುದಿದೆ ರೈಲ್ವೆ ಸ್ಟೇಷನ್ ಕಮತಲ್ ಅಂತ. ಈ ಸೈಡಿಂದ ಯಾವ್ದಾರ ಒಂದು ಟ್ರೈನ್ ಬರ್ಬೋದು, ಅದಕ್ಕೆ ಕ್ರಾಸಿಂಗಿಗೆ ನಿಲ್ಸ್ಯಾರ. ಯಾವುದಂತ ಪಕ್ಕ ಗೊತ್ತಿಲ್ಲ, ನಾನು ಗೊತ್ತು ಮಾಡ್ಕೊಂಡು ಹೇಳ್ದಂತೇಳ್ರಿ. ನಮ್ಮ ಟ್ರೈನ್ ಡಿಪಾರ್ಟ್ ಆತ್ರಿ ಇದು ಕಾಮತೆಯಿಂದ. ಯಾವ ಕ್ರಾಸಿಂಗ್ ಬರಲಿಲ್ಲ. ಮೇ ಬಿ ನೆಕ್ಸ್ಟ್ ಸ್ಟೇಷನ್ಸ್ ಒಳಗೆ ಆಗ್ಬೋದು. ಅದು ಪ್ಯಾಸೆಂಜರ್ ಬಂದು ಆ ಸೈಡ್ ನಿಂತೈತಿ. ಕಾಮತೆಯಿಂದ ಡಿಪಾರ್ಟ್ ಆದೈತಿ. ಇಲ್ಲಿ ನೋಡ್ರಿಲ್ಲ ಈವ್ನಿಂಗ್ ಸ್ನ್ಯಾಕ್ಸ್ ಟೈಮ್ ಆಗೈತಿ. ತೊಗೊಂಬಂದ್ರೆ ಈಗ ಈವ್ನಿಂಗ್ ಸ್ನ್ಯಾಕ್ಸ್ ಒಳಗೆ ನಮಗೆ ಏನೇನು ಕೊಡ್ತಾರೆ ನೋಡೋಣ ಬರ್ರಿ. ಹೇಳ್ತಾನೆ ನಾನು ನಿಮ್ಗೆ ಏನೇನು ಕೊಡ್ತಾರೆ ಅಂತಂತೇಳಿ. ಸ್ನ್ಯಾಕ್ಸ್ ತೊಗೊಂಬರೋಗಾರ ಈವ್ನಿಂಗ್ ಸ್ನ್ಯಾಕ್ಸ್ ಬಂತು ನಮ್ದೀಗ. ಸ್ನ್ಯಾಕ್ಸ್ ಒಳಗೆ ಏನೇನೈತೆ ಅಂದ್ರೆ ಕೆಚಪ್ ಐತಿ, ಫಸ್ಟ್ ಟೀ ಕಿಟ್ ಐತಿ, ಮತ್ತು ಇದೇನೈತಿ ಇದೆ ಓಪನ್ ಮಾಡೋಣ ಬರ್ರಿ. ಇದು ಹಾಟ್ ವಾಟರ್ ಸರ್ವ್ ಮಾಡಿದ್ರೆ ಏನೈತಪ್ಪ ಅಂದ್ರೆ ಇದೊಂದು ಸಮೋಸ ಐತೆ ಈವ್ನಿಂಗ್ ಸ್ನ್ಯಾಕ್ಸ್ ಒಳಗೆ. ಬರ್ರಿ ಟೇಸ್ಟ್ ಮಾಡಿ ಹೇಳ್ತಾರೆ ಸಮೋಸ. ಬರ್ರಿ ಸಮೋಸ ಟೇಸ್ಟ್ ಮಾಡೋಣ. ಅಲ್ಲೇ ಇದು ನಾ ಏನರ ತಿನ್ನೋದು ಮುಂದೆ ಟನಲ್ ಬರತ್ತೆ ರೀ. ಟನಲ್ ಕ್ರಾಸ್ ಆತು ಈಗ, ಅದಕ್ಕೆ ಈಗ ಟೇಸ್ಟ್ ಮಾಡಮ್ ಬರ್ರಿ ಸಮೋಸ. ಬಿಸಿ ಇಲ್ರಿ ಸಮೋಸ ಬೋರ್ಡ್ ಮಾಡಿದ್ದ ರತ್ನಗಿರಿಯಿಂದ. ರತ್ನಗಿರಿ 1:30 ಸುಮಾರ್ದು ಬಂದಿತ್ತಲ್ರಿ, ಅಲ್ಲೇ ಹಾಕಿರಿದ್ದ. ಹಾಟ್ ಇಲ್ಲ, ನೋಡೋಣ ಟೇಸ್ಟ್ ಮಾಡಿ ಹೆಂಗೈತಿ. ಪೂರ್ತಿ ರಬ್ಬರ್ ಆಗ್ಬಿಟ್ಟೈತೆ ರೀ. ರಬ್ಬರ್ ಒಳಗೆ ಸ್ಟಫಿಂಗ್ ಚಲೋ ಐತಿ, ಬಟ್ ಇದೆಲ್ಲ ಸಮೋಸ ರಬ್ಬರ್ ಆಗ್ಬಿಟ್ಟೈತೆ ರೀ ಫುಲ್. ತಿನ್ನಾಕ ಚಲೋ ಐತ್ರಿ, ಬಟ್ ಅದು ಹಿಟ್ಟು ಭಾಳ ಹಿಡ್ಕೊಳದು. ಇಲ್ಲಿ ನೋಡ್ರಿ ಇಲ್ಲಿ ಟೀ ಕಿಟ್ ಒಳಗೆ ಅದ ಶುಗರ್, ನೋವಾ ಕ್ರೀಮ್ ಮತ್ತು ಇದು ಡಿಪ್ಪಿಂಗ್ ಐತಿ. ಯಾವುದಂದ್ರೆ ಕಂಪ್ನಿ ಡಬಲ್ ಡೈಮಂಡ್ ಅಂತ. ಮಾಡ್ಕೊಂಡು ಕುಡಿತೇನೆ ಬರ್ರಿ, ಇದನ್ನೇನು ತೋರಿಸ್ತೀವಿ. ನೋಡ್ರಿ ಇಲ್ಲಿ ನಮ್ಮನ್ನ 7 ಗಂಟೆ ಆಗದ ಟೈಮಿಂಗ. ಇಷ್ಟೊತ್ತಿಗೆ ನಾವು ಇದ್ರೊಳಗೆ ಇರಬೇಕಿತ್ತು, ಏನಂದ್ರೆ ನಮ್ಮ ಲೋಕಮಾನ್ಯ ತಿಲಕ್ ಟರ್ಮಿನಸ್ ಒಳಗೆ. ಬಟ್ ಪನ್ವೇಲದ ಔಟ್ರದಾಗ ಅದಾವಿನ್ನ ಒಂದೂವರೆ ತಾಸು ಮೇಲೆ ಲೇಟ್ ರನ್ನಿಂಗ್ ಆದಿದ್ವಿ. ಕವರ್ ಆಗೈತೆ ಆಲ್ಮೋಸ್ಟ್, ಬಟ್ ಇಲ್ಲಿ 25 ನಿಮಿಷ ಆಯ್ತು ನೋಡ್ರಿ ಇಲ್ಲಿ ತರಿವೆ ಪನ್ವೇಲ್ ಔಟ್ರದಾಗ. ಇನ್ನು ಬೆಳಕೈತೆ ಸ್ವಲ್ಪ ತೋರಿಸ್ತೀನಿ. ಮತ್ತು ಇನ್ನೊಂದು ಖುಷಿ ವಿಚಾರನೂ ಸಿಕ್ಕತಿ, ಏನಂತ ಹೇಳಿ ಮುಂದೆ ಬರೋ ವಿಡಿಯೋದ್ರಾಗ ಗೊತ್ತಾಗುತ್ತೆ. ಭಾಳ ಅಂದ್ರೆ ಭಾಳ ಖುಷಿ ವಿಚಾರ ನೋಡ್ರಿ. ಈಗ ಡಿಪಾರ್ಟ್ ಆದ್ವಿ ನಾವು ಇಲ್ಲಿ ಪನ್ವೇಲದ ಔಟ್ರದಿಂದ. 30 ನಿಮಿಷ ತರಬೇಕ್ರಿ ಅಂತ ಹೇಳಿದ್ನಲ್ರಿ ಇಲ್ಲ. ಅದೇ ನೋಡತ್ತಿರಲ್ಲ, ಅದು ಮುಂಬೈದ ಲೋಕಲ್ ಟ್ರೈನ್ ಟರ್ಮಿನಸ್ ಆ ಸೈಡ್ ಐತಿ. ಸಾರಿ, ಪನ್ವೇಲದ ಲೋಕಲ್ ಟರ್ಮಿನಸ್ ಆ ಸೈಡ್ ಐತಿ. ಎರ್ನಾಕುಲಂ ಲೋಕಮಾನ್ಯ ತಿಲಕ್ ಟರ್ಮಿನಸ್ ದುರಂತೋ ಎಕ್ಸ್ಪ್ರೆಸ್ ಬಂದೈತ್ರಿ ಈಗ ಪನ್ವೇಲಿಗೆ. ಪನ್ವೇಲಿಂದ ಲೋಕಮಾನ್ಯ ತಿಲಕ್ ಟರ್ಮಿನಸ್ ಒಂದು 38-39 ಕಿಲೋಮೀಟ್ರ್ ಐತ್ರಿ. ಇನ್ನೊಂದು ತಾಸನೇ ಹೋಗ್ತೀವಿ. ತಾಸ್ಗಿಂತ ಒಂದು 40 ನಿಮಿಷ ಹೋಗ್ತೀವಿ. ಬಟ್ ತಾಸು ಯಾಕಂದ್ರೆ
ಇಲ್ಲಿ ಟ್ರಾಫಿಕ್ ಭಾಳ ಇರುತ್ತಲ್ಲ ರೀ, ರೈಲ್ವೆ ಟ್ರಾಫಿಕ್, ಅದಕ್ಕೆ ಸಿಗ್ನಲ್ ಎಲ್ಲೆಲ್ಲಿ ಸಿಗುತ್ತೆ ಎಲ್ಲೆಲ್ಲಿ ಹೇಳಕ್ಕೆ ಬರಲ್ಲ. ಮತ್ತು ಪನ್ವೇಲ್ದಿಂದ ಆಲ್ಮೋಸ್ಟ್ ಸೌತಿಂದ ಬರೋ ಟ್ರೈನ್ಗಳು ಅಂದ್ರೆ ಕೊಂಕಣ್ ರೈಲ್ವೆ ಮೇಲೆ ಬರೋ ಟ್ರೈನ್ಗಳು ಹೊಸಾಯಿ ಮೇಲೆ ಇಲ್ಲ ಗುಜರಾತ್ಗೆ ಹೋಗೋ ಇಲ್ಲ ಕಲ್ಯಾಣ ಮೇಲೆ ಹೆಂಗೆ ಇಲ್ಲಿ ಮೇಲೆ ಇನ್ನೊಂದು ರೂಟ್ ತೋತಾವೆ ದಾಂಡ್ ಲೈನ್ ಹಿಂಗಾರ ತೋತಾವೆ. ಒಟ್ಟು ಹಿಂಗೆ ಡೈರೆಕ್ಟ್ ಮುಂಬೈಗೆ ಹೋಗಂಗಿಲ್ಲ ರೀ, ಅಂದ್ರೆ ಮೇಲೆ ನಾರ್ತ್ಗೆ ಹೋಗೋ ಟ್ರೈನ್ಗಳು ಸೌತಿಂದ ನಾರ್ತ್ಗೆ ಹೋಗುವ ಪನ್ವೇಲ್ದಿಂದನೇ ಡೈವರ್ಟ್ ಆಗಿ ಹೋಗವು, ಮುಂದೆ ಮುಂಬೈ ಸೈಡ್ ಹೋಗಂಗಿಲ್ಲ. ಮತ್ತು ಇಲ್ಲಿ ಲೋಕಲ್ ಟ್ರೈನ್ಗಳೆಲ್ಲ ಆ ಸೈಡ್ ಅದಾವೆ, ಇಲ್ಲಿ ನೋಡತ್ತಿರಲ್ಲ ಆ ಸೈಡ್ ಅದಾವೆ. ಮತ್ತು ಇಲ್ಲಿ 2 ನಿಮಿಷ ಸ್ಟಾಪ್ ಐತಿ, 1 ತಾಸು 40 ನಿಮಿಷ ಡಿಲೇ ಅದಾವೆ. ಇಲ್ಲಿ ನೋಡ್ರಿ ಇಲ್ಲೇ ಲೋಕೋ ಶೆಡ್ ಕ್ರಾಸ್ ಮಾಡತ್ತೀವಿ ಕುರ್ಲಾದ. ERS-224 ERS-LTT ಅಂದರೆ ಎರ್ನಾಕುಲಂ ಲೋಕಮಾನ್ಯ ತಿಲಕ್ ಟರ್ಮಿನಸ್ ದುರಂತೋ ಎಕ್ಸ್ಪ್ರೆಸ್ ಬಂದೈತೆ ರೀ. ಇದ್ರದ ಲಾಸ್ಟ್ ಆಫೀಸಿಯಲ್ ಸ್ಟಾಪ್ LTTಗೆ. ಇಲ್ಲಿ ಮಟನ ನಮ್ಮ ಜರ್ನಿ ಇತ್ತು, ಯಾಕಂದರೆ ಎಂಡ್ ಟು ಎಂಡ್ ಮಾಡೀನಿ ರೀ. ಪೂರ್ತಿ ಜರ್ನಿ ಮಾಡೀನಿ, ಎಲ್ಲಿ ನಡಕತ್ತಿಲ್ಲ, ನಡಕ್ಕೆ ಇಳಿದಿಲ್ಲ. ದುರಂತೋ ಜರ್ನಿ ಹೆಂಗೆ ಅನ್ನಿಸ್ತಾ ನೀವು ಕಾಮೆಂಟ್ ಮಾಡೋದು ಮಾತ್ರ ಮರೆಯಾಕೆ ಹೋಗ್ಬೇಡ್ರಿ. ನಂದು ಜರ್ನಿ ಎಕ್ಸ್ಪೀರಿಯನ್ಸ್ ಬಗ್ಗೆ ಮಾತಾಡ್ಬೇಕಂದ್ರೆ ಇದಕ್ಕೆ ಎಷ್ಟು ಪ್ರಿಯಾರಿಟಿ ಸಿಗಬೇಕು, ಎಷ್ಟು ಇದನ್ನು ಸಿಗ್ಬೇಕಲ್ಲ ವ್ಯಾಲ್ಯೂ ಅಷ್ಟು ಸಿಕ್ತ್ರಿ. ಬಟ್ ಲೇಟ್ ಆಗಿದ್ದು 1 ತಾಸು 40 ನಿಮಿಷ. ಎದಕ್ಕಂದ್ರೆ ನಮ್ದು 6:50 ಅರವಲ್ಲಿ ಇತ್ತು, 8 ಗಂಟೆಗೆ ಬಂದೀವಿ. 1 ತಾಸು 8:10 ಬಂದೀವಿ ರೀ. 1 ತಾಸು 40 ನಿಮಿಷ ಎದಕ್ಕೆ ಡಿಲೇ ಆದಪ್ಪ ಅಂದ್ರೆ ನಮ್ಮ ಟ್ರೈನ್ದ ನಡಕ್ಕೆ ಇದು ಕೊಂಕಣ್ ರೈಲ್ವೆ ಪೂರ್ತಿ ಸಿಂಗಲ್ ಟ್ರ್ಯಾಕ್ ಐತ್ರಿ. ಅಂದ್ರೆ ಸಿಂಗಲ್ ಲೈನ್ ಇರೋದ್ರಿಂದ ಮೇಂಟೈನಿಂಗ್ ಸ್ವಲ್ಪ ಡಿಲೇ ಆಗಿ 1 ತಾಸು 40 ನಿಮಿಷ ನಾವು ಡಿಲೇ ಆದ್ವಿ. ಇಲ್ಲಾಂದ್ರೆ ಇದಕ್ಕೇನು ಓವರ್ಟೇಕ್ ಏನೇನು ಸಿಗೋದ್ವಲ್ಲ ಎಲ್ಲ ಸಿಕ್ಕು, ಏನೋ ಒಂದೇಟು ಮಿಸ್ ಆಗಲಿಲ್ಲ. ಬಟ್ ನಡಕ್ಕೆ ಅಲ್ಲೇ ಒಮ್ಮೆ ಪ್ಯಾಸೆಂಜರ್ ಕೊಂಕಣ್ ಕನ್ಯಾಸುಮಾರಿ ನಮ್ಮನ್ನು ತರಬಿದ್ರೆ ಅಲ್ಲಿದು ಅಂದ್ಬಿಟ್ರೆ ಎಲ್ಲ ಚೌಕಿತ್ತು ಮತ್ತು ಊಟ ಎವರೇಜ್ ಇತ್ತು. ನಿಮಗೆ ತೋರಿಸಿಬಿಟ್ಟ ನಾನು ಇಲ್ಲೇ ಮಠ ನೋಡ್ರಿ ಅಂದ್ರೆ ಚಲೋ ಅನ್ಸಿತ್ತು ಅಂತ ಅನ್ಕೋತೀನಿ. ಮುಂದೆ ಹಿಂಗೆ ಇನ್ನೊಂದಷ್ಟು ವಿಡಿಯೋದಾಗ ಸಿಗೋಣಂತ. ಅಲ್ಲಿ ಮಠ ಜೈ ಹಿಂದ್ ಜೈ ಕರ್ನಾಟಕ ಮಾತೆ.